Yes. जय राधा माधव कुंज बिहारी। कुंज विहारी। जय राधा माधव कुंज बिहारी। कुंज विहारी। जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोदनन्दन व्रज जनराञ्जन। यशोदनन्दन व्रज जनराञ्जन। यमुना तीरा वनचारी। जय राधा माधव कुंज बिहारी। कुंज विहारी। हरे कृष्ण 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 हरे हरे। हरे राम 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 हरे हरे। कृष्ण हरे कृष्ण कृष्ण हरे हरे। हरे हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। जय राधा माधव राधे। राधे। जय जय प्रभुपाद प्रभुपाद प्रभुपाद। जय जय प्रभुपाद। प्रभुपा जय जय प्रभुपा। हरे कृष्ण प्रभु। जय। हरिनाम संकीर्तन की जय। हरे कृष्ण महामंत्र की जय। जय प्रभुपाद की जय। जय हिताय को प्रेमानंदे। हरि 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 हरि। बोल। ಹರೇ ಕೃಷ್ಣ. ಸೊ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಇಲ್ಲಿ ತೆಲಂಗಾಣದ ನಲ್ಗೊಂಡದಲ್ಲಿ ಬಂದಿದ್ದೇನೆ. ಅಲ್ಲಿಂದ ತಮ್ಮ ಜೊತೆ ಈ ಕ್ಲಾಸ್ಗೆ ಜಾಯ್ನ್ ಆಗಿದ್ದೇನೆ.
ಸೊ ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದ್ದೇವೆ ಈ ದಿವ್ಯ ಜ್ಞಾನ ಅಥವಾ ಭಗವಂತನ ಬಗ್ಗೆ ಇರುವ ಪೂರ್ಣ ತಿಳುವಳಿಕೆ ಒಬ್ಬ ವ್ಯಕ್ತಿಯನ್ನ ದೃಢ ಭಕ್ತಿಯಲ್ಲಿ ತೊಡಗಿಸಿಕೊಳ್ತದೆ ಅಂತ. ತೇಷಾಮಂತಗತಂ ಪಾಪಂ, ಯಾರ ಪಾಪಗಳು ಕಡಿಮೆಯಾಗಿವೆ, ಜನಾನಾಂ ಪುಣ್ಯಕರ್ಮಣ, ಯಾರ ಪುಣ್ಯಕರ್ಮಗಳು ಹೆಚ್ಚಾಗಿವೆ, ತ್ವೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಭೃತ, ಅಂಥವರು ಏನಿದ್ದಾರೆ ದ್ವಂದ್ವಗಳಿಂದ ಸಂಶಯಗಳಿಂದ ಮುಕ್ತರಾಗ್ತಾರೆ. ಅವರಿಗೆ ಮನಸ್ಸಿನಲ್ಲಿ ಸಂಶಯಗಳು ಕಾಡೋದಿಲ್ಲ. ಭಕ್ತಿ ಮಾಡ್ಬೇಕೋ ಮಾಡಬಾರ್ದು, ಇದು ಸರಿನೋ ಇದು ತಪ್ಪೋ, ಇವ್ರು ಯಾಕೆ ಹೀಗ್ ಮಾಡ್ತಾರೆ, ಇವ್ರು ಯಾಕೆ ಹೀಗ್ ಮಾಡ್ತಾರೆ, ಇದು ತಪ್ಪು, ಇದು ಸರಿ, ಇದು ಸಮಸ್ಯೆ. ಸೊ ಸಂಶಯಗಳಿಂದ ಅವರು ಮುಕ್ತರಾಗ್ತಾರೆ. ತೇಷಾಮಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ, ಅಂಥವರು ಭಗವಂತನ ಭಜನೆಯಲ್ಲಿ ದೃಢವಾಗಿ ಮುಂದುವರಿತಾರೆ. ಸೊ ನಾವು ಉದಾಹರಣೆಯನ್ನ ನೋಡ್ಬೋದು. ಯಾವಾಗ ಅರ್ಜುನ ಮತ್ತು ದುರ್ಯೋಧನ ಮಹಾಭಾರತದಲ್ಲಿ ಭಗವಂತನ ಬಳಿ ಯುದ್ಧದ ಸಹಾಯಕ್ಕಾಗಿ ಕೇಳೋದಕ್ಕೆ ಹೋಗ್ತಾರೆ, ಭಗವಂತ ಹೇಳ್ತಾನೆ, ನೋಡಿ ನನಗೆ ಇಬ್ಬರು ಸಂಬಂಧಿಕರು, ಪ್ರಿಯರು, ನನ್ನ ವೃಷ್ಣಿ ಸೈನ್ಯ ಅದನ್ನ ಬೇಕಾದ್ರೆ ತೆಗೆದುಕೊಳ್ಬಹುದು, ಇಲ್ಲ ಅಂತಂದ್ರೆ ನನ್ನನ್ನ ಬೇಕಾದ್ರೆ ತೆಗೆದುಕೊಳ್ಬಹುದು, ಆದ್ರೆ ನಾನು ಈ ಯುದ್ಧದಲ್ಲಿ ಯಾವ ಶಸ್ತ್ರವನ್ನು ಕೂಡ ಎತ್ತಿಕೊಳ್ಳಲಾರೆ. ಇದು ನಿಮ್ಮ ನಿಮ್ಮ ಆಯ್ಕೆ. ನನ್ಗೆ ನೀವು ತೆಗೆದುಕೊಂಡ್ರೆ ನಾನು ಯಾವ ಶಸ್ತ್ರವನ್ನ ಎತ್ಕೊಳ್ಳೋದಿಲ್ಲ, ನೀವು ಬೇಕಾದ್ರೆ ನನ್ನ ವೃಷ್ಣಿ ಸೈನ್ಯ ಅದನ್ನ ತೆಗೆದುಕೊಳ್ಬಹುದು. ಸೊ ಆಗ ಅರ್ಜುನನಿಗೆ ಯಾವುದೇ ಸಂಶಯ ಇರೋದಿಲ್ಲ. ಅವನು ಯಾವಾಗ ದುರ್ಯೋಧನ ಅವನಿಗೆ ಮೊದಲನೇ ಆಯ್ಕೆಯನ್ನ ಕೊಡ್ತಾನೆ, ಅವನು ಹೇಳ್ತಾನೆ, ಕೃಷ್ಣ ನನಗೆ ನೀನ್ ಬೇಕು, ಐ ನೀಡ್ ಯು. ದುರ್ಯೋಧನನಿಗೆ ಅದು ಬೇಕಾಗಿರೋದಿಲ್ಲ. ಅವನಿಗೆ ಚಾಯ್ಸ್ ಇರತ್ತೆ, ವೃಷ್ಣಿ ಸೈನ್ಯವನ್ನ, ಕೃಷ್ಣನ ಸೈನ್ಯವನ್ನ ತೆಗೆದುಕೊಳ್ಳೋದಕ್ಕೆ. ಅವನು ಮೊದಲಿನಿಂದಲೇ ಯೋಜನೆ ಮಾಡಿರ್ತಾನೆ, ಹೆಚ್ಚು ಸೈನ್ಯ ಇದ್ದಲ್ಲಿ, ಹೆಚ್ಚು ವೀರರು ತನ್ನಲ್ಲಿ ಇದ್ದಲ್ಲಿ ತಾವು ಯುಧಿಷ್ಠಿರ ಮಹಾರಾಜನ ಸೈನ್ಯವನ್ನ ಸೋಲಿಸಬಹುದು. ಭೌತಿಕ ಜನರು ಯೋಚನೆ ಮಾಡುವ ರೀತಿ ಇದು. ನಾವು ಈ ಭೌತಿಕ ಜಗತ್ತಿನಲ್ಲಿ ಸಂಪತ್ತು, ಐಶ್ವರ್ಯ, ಲಾಭ, ಪ್ರತಿಷ್ಠೆ ಅಥವಾ ಹೆಚ್ಚು ಜನ ಫಾಲೋವರ್ಸ್, ಶಿಷ್ಯರು ಅಥವಾ ಸಪೋರ್ಟರ್ಸ್ ಇದ್ರೆ ಅವರು ಯಶಸ್ವಿ ಜನ, ಭೌತಿಕ ಜಗತ್ತಿನಲ್ಲಿ ಸುಖವನ್ನ ಅರಸುತ್ತಿರುವವರು, ಸುಖವನ್ನ ಪಡೆದವರು ಅಂತ ಒಂದು ಭೋಗಾಸಕ್ತರಿಗೆ ಭಾವ ಇರ್ತದೆ. ಅದನ್ನ ದುರ್ಯೋಧನ ಪ್ರತಿನಿಧಿಸ್ತಾನೆ. ಆದರೆ ಅರ್ಜುನ ಭಗವಂತನ
ಸೈಡ್ ನಲ್ಲಿ ಅಥವಾ ಭಗವಂತನ ಜೊತೆಯನ್ನ ಯಾವಾಗ್ಲೂ ಅಪೇಕ್ಷಿಸ್ತಾನೆ. ನಿಮ್ಗೆಲ್ಲ ಗೊತ್ತಿರ್ಬೋದು, 11 ಅಕ್ಷೌಹಿಣಿ ಸೈನ್ಯ ದುರ್ಯೋಧನದಾಗಿರ್ತದೆ. ದುರ್ಯೋಧನನ ಜೊತೆ ಭೀಷ್ಮ ಪಿತಾಮಹ ಶಂತನುವಿನ ಆಶೀರ್ವಾದವನ್ನ ಪಡೆದು ಇಚ್ಛಾ ಮೃತ್ಯುವನ್ನ ಒಂದು ವರವನ್ನ ಪಡೆದಿರ್ತಾನೆ. ಅವನಿಗೆ ಸಾವು ಅನ್ನೋದು ಅವನ ಇಚ್ಛೆ ಪ್ರಕಾರ ಬರ್ತದೆ. ಆದ್ದರಿಂದ ಅವನನ್ನ ಸೋಲಿಸೋರು ಯಾರೂ ಇಲ್ಲ. ದ್ರೋಣ ಬ್ರಾಹ್ಮಣ ಆದ್ರೆ ಧನುರ್ವಿದ್ಯೆಯ ಕೌಶಲ್ಯವನ್ನ ಹೊಂದಿ ಪಾಂಡವರಿಗೆ ಆ ಒಂದು ಯುದ್ಧ ವಿದ್ಯೆಯನ್ನ, ಯುದ್ಧ ಕಲೆಯನ್ನ ತಿಳಿಸಿಕೊಟ್ಟ ಗುರು. ಅವರೂ ಕೂಡ ಮಹಾನ್ ಯೋಧರು. ಅದರಂತೆ ಕರ್ಣ ವಿವಸ್ವಾನನ ಅಂದ್ರೆ ಸೂರ್ಯ ದೇವನ ಮಗ, ಅಪಾರ ಶಕ್ತಿ ಉಳ್ಳವನು. ಅರ್ಜುನ ಇವ್ರ ಮುಂದೆ ಸಾಟಿ ಇರ್ಲಿಲ್ಲ. ಗೀತಾ ಮಹಾತ್ಮೆಯಲ್ಲಿ ಹೇಳಲಾಗ್ತದೆ, ಭೀಷ್ಮ ದ್ರೋಣ ಗಾಂಧಾರ ನೀಲೋತ್ಪಲ ಶಲ್ಯಗ್ರಹಪತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ. ತಿಮಿಂಗಲುಗಳ ತರ ಒಬ್ಬ ಸಣ್ಣ ವ್ಯಕ್ತಿ ನನ್ನ ನುಂಗಿ ಹಾಕಿ ಬಿಡಬಹುದಾಗಿತ್ತು. ಆದ್ರೆ ಅರ್ಜುನನ ಜ್ಞಾನ, ಕೃಷ್ಣನ ಭಗವದ್ಗೀತೆಯನ್ನ ಕೇಳುವುದರಿಂದ ಸ್ಥಿರವಾಗಿತ್ತು, ಸಂಶಯಗಳಿರಲಿಲ್ಲ. ಆದ್ದರಿಂದ ಅರ್ಜುನ ದೃಢ ನಿರ್ಧಾರವನ್ನ ತೆಗೆದುಕೊಂಡ, ದೃಢ ಸಂಕಲ್ಪವನ್ನ ಹೊಂದಿದ್ದ. ಕೃಷ್ಣ ವಿಲ್ ಪ್ರೊಟೆಕ್ಟ್ ಮೀ, ಕೃಷ್ಣ ನನಗೆ ಬೇಕು. ಆದ್ದರಿಂದ ಕೃಷ್ಣನ ಜೊತೆ ಇರೋದ್ರಿಂದ ಅಂತಹ ಘೋರ ಯುದ್ಧವನ್ನ ಅನಾಯಾಸವಾಗಿ ಜಯಿಸೋದಕ್ಕೆ ಸಾಧ್ಯವಾಯಿತು. ನಾವೆಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನಾವು ಕೃಷ್ಣನ ಜೊತೆಯಾದರೆ, ಕೃಷ್ಣನ ಸೇವಕರಾಗಿ ನಾವು ಕಾರ್ಯನಿರ್ವಹಿಸಿದರೆ ನಮಗೂ ಕೂಡ ದೃಢ ಸಂಕಲ್ಪರಾಗಿ ಯುದ್ಧ ಮಾಡೋದಕ್ಕೆ ಅಥವಾ ಈ ಭೌತಿಕ ಸಂಸಾರ ಸಾಗರವನ್ನ ದಾಟೋದಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಅದನ್ನ ಹೇಳಲಾಗ್ತದೆ. ಬಲದೇವ್ ವಿದ್ಯಾಭೂಷಣರು ತಮ್ಮ ಕಮೆಂಟ್ ನಲ್ಲಿ ಹೇಳ್ತಾರೆ, ಈ ದೃಢ ಸಂಕಲ್ಪಕ್ಕೆ ಬರಬೇಕು ಅಂತಂದ್ರೆ ನಾವು ಪರಿಶುದ್ಧರಾಗಬೇಕು. pious persons are qualified to take to devotional service not exactly because of their piety but because their piety attracts a pure devotee's mercy. ಸೊ ಪುಣ್ಯ ಕರ್ಮಗಳನ್ನ ಮಾಡುವುದರಿಂದ ಭಕ್ತಿ ಸಿಗ್ತದ? ಬಲದೇವ್ ವಿದ್ಯಾಭೂಷಣ್ ಇಲ್ಲ ಇಲ್ಲ. ಪುಣ್ಯ ಕರ್ಮಗಳನ್ನ ಮಾಡುವುದರಿಂದ ಅವರಲ್ಲಿ ಆ ಒಂದು ಶುದ್ಧ ಭಕ್ತರಿಂದ ಅವರು ಅಟ್ರಾಕ್ಟ್ ಆಗ್ತಾರೆ. ಶುದ್ಧ ಭಕ್ತರಲ್ಲಿ ಸಿಗ್ತಾರೆ. ಬಲದೇವ್ ವಿದ್ಯಾಭೂಷಣ್ ಹೇಳ್ತಾರೆ, ದ ಪರ್ಸನಲ್ ಸರ್ವೆಂಟ್ಸ್ ಆಫ್ ಲಾರ್ಡ್ ವಿಷ್ಣು ವಾಂಡರ್ ದ ವರ್ಲ್ಡ್ ಟು ಪ್ಯೂರಿಫೈ ದ ಕಂಡೀಷನ್ ಸೋಲ್ಸ್. ಸೊ ಶುದ್ಧ ಭಕ್ತರು ಯಾವಾಗ ಜೀವ ಪುಣ್ಯ ಕರ್ಮಗಳಿಂದ ಪುನೀತನಾಗಿದ್ದಾನೆ, ಅವನು ದೃಢ ಸಂಕಲ್ಪದಿಂದ ಭಕ್ತಿ ಮಾಡುವುದಕ್ಕೆ, ಮಾರ್ಗದರ್ಶನ ನೀಡುವುದಕ್ಕೆ ಭಗವಂತ ಶುದ್ಧ ಭಕ್ತರನ್ನ
ಜಗತ್ತಿನೆಲ್ಲೆಡೆ ಕಳಿಸ್ತಾ ಇರ್ತಾನೆ. ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೌಂಡ್ ಇನ್ ದೋಸ್ ಹೂ ರಿಸೀವ್ ಸಚ್ ಮರ್ಸಿ? ಸೊ ಏನು, ಯಾರಿಗೆ ಆ ಕೃಪೆ ಸಿಗ್ತದೆ, ಅಂಥವರ ಗುಣಗಳು ಏನು? ಉತ್ತರ ಏನು ಅಂತಂದ್ರೆ ಪುಣ್ಯ ಕರ್ಮಣ. ಅವರು ಪುಣ್ಯ ಕರ್ಮಗಳನ್ನ ಮಾಡಿದ್ದಾರೆ. ಸುಕೃತಿ ಇದೆ, ಸುಕೃತಿ. ಸೊ ಅಂತಹ ಸುಕೃತಿಗಳಿಂದ ಅವರಿಗೆ ಶುದ್ಧ ಭಕ್ತರ ದರ್ಶನವನ್ನ, ಶುದ್ಧ ಭಕ್ತರ ಸಂಘವನ್ನ, ಶುದ್ಧ ಭಕ್ತರಿಂದ ಶ್ರವಣವನ್ನ ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ. ಅದರಿಂದ ದೇ ಗೆಟ್ ಅಟ್ರಾಕ್ಟೆಡ್. ಸಾವಿರ ಜನ ಇರ್ತಾರೆ, ಯಾರೋ ಒಬ್ರು ಅವರಿಂದ ಆಕರ್ಷಿತರಾಗಬಹುದು. ಆ ಆಕರ್ಷಿತರಾಗುವ ಕಾರಣ ಅವರ ಪುಣ್ಯಕರ್ಮ. ನಾವು ನೋಡಬಹುದು, ಬಿಕಮಿಂಗ್ ಫರ್ಮ್ ಇನ್ ದೇರ್ ವೋಸ್ ಅಂಡ್ gaining determination by virtue of the association of great souls, they are freed from the delusion of duality. ಬಲ್ದೆ ವಿದ್ಯಾಭೂಷಣ್ ಹೇಳ್ತಾರೆ, ಹೇಗೆ ಒಬ್ಬ ವ್ಯಕ್ತಿ ಅಂಥವರ ಸಂಘವನ್ನ ಪಡೆಯೋದ್ರಿಂದ, ಅಂಥವರ ದರ್ಶನವನ್ನ ಪಡೆಯೋದ್ರಿಂದ, ದರ್ಶನದ ಭಾಗ್ಯ ಸಿಕ್ಕಿದವರ ಪುಣ್ಯಕರ್ಮಗಳಿಂದ, ಆದರೆ ಅವರ ಹೃದಯ ಆ ಶುದ್ಧ ಭಕ್ತರಿಂದ ಆಕರ್ಷಿತರಾಗಿ ಅವರು ಪಾಪಕರ್ಮಗಳನ್ನ ಅಥವಾ ಸಂಶಯಗಳಿಂದ ದೂರವಾಗ್ತಾರೆ. ಕಮಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ಅಬೌಟ್ ಮೀ, ದೇ ಎಂಗೇಜ್ ಇನ್ ವರ್ಷಿಪಿಂಗ್ ಮೀ. ಆಗ ಅವರು ದೃಢ ಸಂಕಲ್ಪದಿಂದ ವಾಸುದೇವಂ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಆದ್ದರಿಂದ ನಾವು ನೋಡಬಹುದು, ಶ್ರೀಲ ಪ್ರಭುಪಾದರು ಎಂತಹ ಕೃಪೆಯನ್ನ ತೋರಿಸಿದ್ದಾರೆ ಎಲ್ಲರ ಮೇಲೆ. 70ನೇ ವರ್ಷದ ವಯಸ್ಸಿನಲ್ಲಿ ಇಲ್ಲಿಂದ ಪ್ರಯಾಣ ಬೆಳೆಸಿ 3 ಹೃದಯಾಘಾತಗಳನ್ನ ಅನುಭವಿಸಿ ಪಾಶ್ಚಾತ್ಯ ದೇಶದ ಜನರಿಗೆ ಭಕ್ತಿ ಯೋಗವನ್ನ ನೀಡಿದ್ದಾರೆ. ಎಷ್ಟೊಂದು ಕೃಪಾಳು, ಎಂತಹ ಮಹಾನ್ ವ್ಯಕ್ತಿ ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸೊ ಅವರ ದರ್ಶನದಿಂದ ಪುಣ್ಯವಂತರ ಮೇಲೆ ಮತ್ತು ಅಷ್ಟೊಂದು ಪುಣ್ಯವಂತರಲ್ಲದವರ ಮೇಲೂ ಕೂಡ. ಒಂದ್ಸಾರಿ ಶಿಲ ಪ್ರಭುಪಾದ ಹೇಳ್ತಾ ಇದ್ರು, ಒಬ್ಬ ಭಕ್ತರು ಕೇಳ್ತಾ ಇದ್ರು, ನಾವು ಪಾಪಿಷ್ಟ್ರು, ನಾವು ಎಷ್ಟೆಲ್ಲಾ ಪಾಪಗಳನ್ನ ಮಾಡಿದ್ದೇವೆ, ಗೊತ್ತಿದ್ದೋ ಗೊತ್ತಿಲ್ಲದೆ, ನಮಗೆ ಹೇಗೆ ಸುಕೃತಿ ಬಂತು? ಶಿಲ ಪ್ರಭುಪಾದ ಹೇಳ್ತಾರೆ, ನಾನು ನಿಮ್ಮ ಸುಕೃತಿಯನ್ನ ನಿರ್ಮಾಣ ಮಾಡಿದ್ದೇನೆ. ಐ ಹ್ಯಾವ್ ಕ್ರಿಯೇಟೆಡ್ ಯುವರ್ ಸುಕೃತಿ. ಸೊ ಇದು ಶುದ್ಧ ಭಕ್ತರಿಂದ ಸಾಧ್ಯ. ಅಂಡ್ ಯಾರು ಆ ಭಾಗ್ಯ ಇಲ್ಲದವರು ಕೂಡ ಅವರ ಹೃದಯದಲ್ಲಿ ಆ ಒಂದು ಸುಕೃತಿಯನ್ನ ನಿರ್ಮಾಣ ಮಾಡಿ ಅವರನ್ನು ಕೂಡ ಭಕ್ತಿ ಸೇವೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅವರು ದೃಢ ಸಂಕಲ್ಪದಿಂದ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಯಿತು. ಸೊ ಈ ರೀತಿ ಭಗವಂತ ಅರ್ಜುನನಿಗೆ 3 ಜನ ಮಿಶ್ರ ಭಕ್ತರು, ಆರ್ಥೋ, ಅರ್ಥಾರ್ಥಿ, ಜಿಜ್ಞಾಸು, ಅವ್ರ ಬಗ್ಗೆ ಹೇಳಿ 29ನೇ ಶ್ಲೋಕದಲ್ಲಿ ಇನ್ನೊಂದು ಮಿಶ್ರ ಭಕ್ತರ ಬಗ್ಗೆ ಹೇಳ್ತಾರೆ. ಅವರಂತಂದ್ರೆ ಬುದ್ಧಿವಂತರು, ಜರಾಮರಣ ಮೋಕ್ಷಾಯ,
ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರೋರು ಅವರು ಅರಿತುಕೊಂಡಿದ್ದಾರೆ, ನಾನು ಆತ್ಮ, ನನ್ನ ಕರ್ಮಗಳು ನನ್ನನ್ನ ಇಲ್ಲಿ ಬಂಧಿಸಿವೆ, ನಾನು ಇದರಿಂದ ಮುಕ್ತನಾಗ್ಬೇಕು. ಆದರೆ ಇನ್ನೂ ಆ ಭಕ್ತಿ ಸೇವಾ ಭಾಗ್ಯ ಅಥವಾ ಸೇವೆ ಮಾಡುವ ಒಂದು ಹೃದಯದಲ್ಲಿ ಅಭಿಲಾಷೆ ಉಂಟಾಗಿಲ್ಲ. ಅವರು ಕೂಡ ಶುದ್ಧ ಭಕ್ತರಲ್ಲ, ಮಿಶ್ರ ಭಕ್ತರು. ಅದರ ಬಗ್ಗೆ 29ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ದೀವಿ. 30ನೇ ಶ್ಲೋಕದಲ್ಲಿ ಒಬ್ಬ ದೃಢ ಸಂಕಲ್ಪದಿಂದ ಮುಂದೆ ಹೋಗುವವನ ಒಂದು ಜ್ಞಾನ ಏನಿದೆ, ಅರ್ಥಾರ್ಥಿ ಜಿಜ್ಞಾಸು, ಮತ್ತು ಆ ಬುದ್ಧಿವಂತ ವ್ಯಕ್ತಿ ಯಾರು ಮುಕ್ತನಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದರೊಂದಿಗೆ ಇನ್ನೂ 3 ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಈ ಸಂಪೂರ್ಣ ಪ್ರಕೃತಿಯ ಒಡೆಯ ಯಾರು, ಅಧಿಭೂತ, ಅಥವಾ ಇದು ಹೇಗೆ ನಿರ್ಮಾಣ ಆಗ್ತದೆ, ಹೇಗೆ ವರ್ಕ್ ಆಗ್ತದೆ. ಆಮೇಲೆ ಅಧಿಯಜ್ಞ, ಯಾರು ಎಲ್ಲದರ ಒಂದು ಯಜಮಾನ. ಅನಂತರ ಅಧಿಭೂತ, ಅಧಿಯಜ್ಞ ಮತ್ತು ಅಧಿದೈವ, ಎಲ್ಲಾ ದೇವತೆಗಳನ್ನ ನಿಯಂತ್ರಣ ಮಾಡೋರು ಯಾರು. ಈ 6 ಪ್ರಶ್ನೆಗಳನ್ನ ಮುಂದಿನ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ. ಅದಕ್ಕೆ ಉತ್ತರವನ್ನ ಕೂಡ ಭಗವಂತ ಹೇಳ್ತಾನೆ. ಹೀಗೆ ಒಬ್ಬ ಭಕ್ತನಾದವನು, ಶುದ್ಧ ಭಕ್ತನಾದವನು ಈ ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ಭಗವತ್ ಪ್ರಾಪ್ತಿಯನ್ನ ಹೊಂತಾನೆ ಅಂತ ಅನ್ನೋದು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಎಲ್ಲರಿಗೂ 7ನೇ ಅಧ್ಯಾಯದ ಪ್ರಾಮುಖ್ಯತೆ ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದುವುದು, ಎಲ್ಲ ಸಂಶಯಗಳಿಂದ ಮುಕ್ತನಾಗೋದು, ದೃಢ ಸಂಕಲ್ಪದಿಂದ ಭಕ್ತಿ ಸೇವೆಯನ್ನ ಮಾಡೋದು. ಇದ್ರ ಬಗ್ಗೆ ಏನಾದ್ರೂ ಸಂಶಯ ಇದೆನಾ? 1 ನಿಮಿಷ ಯಾರಿಗಾದ್ರೂ ನಾನು ಅವಕಾಶ ಮಾಡಿಕೊಡ್ತೇನೆ. ಯಾರಾದ್ರೂ? ಎಸ್, ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ 29ನೇ ಶ್ಲೋಕದಲ್ಲಿ ಇಲ್ಲಿ ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಅವರು ಭಕ್ತಿ ಸೇವೆ ಮಾಡ್ತಾ ಭಗವಂತನಲ್ಲಿ ಆಶ್ರಯವನ್ನು ಪಡಿತಾರೆ. ಅಂತವರನ್ನ ನಾವು ಬ್ರಹ್ಮನ್ ಅಂತ ಅಲ್ಲಿ ಕೊಟ್ಟಿದ್ದಾರೆ ಪ್ರಭು. ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಪ್ರಭುಜಿಯಲ್ಲಿ? ಎಸ್. ಸೊ ಈಗ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್, ಈ ಸಾಕ್ಷಾತ್ಕಾರಗಳೇನಿದ್ದಾವೆ ಇವು ಹೇಗೆ ಅಂದ್ರೆ ಸ್ಪಷ್ಟ, ಇನ್ನಷ್ಟು ಸ್ಪಷ್ಟ, ಸಂಪೂರ್ಣ ಸ್ಪಷ್ಟ ಅಂತಂದ್ರೆ, ಈಗ ರೈಲಿದೆ, ರೈಲಿನ ಒಂದು ಬೆಳಕೇನಿದೆ ಅದು ಪ್ರಭೆ ಇದೆ, ಬೆಳಕಿದೆ, ಆದ್ರೆ ಆ ರೈಲಿನ ಬಗ್ಗೆ ಏನು ಅದರಲ್ಲಿ ಗೊತ್ತಾಗ್ತಾ ಇಲ್ಲ. ಸೂರ್ಯನ ಬೆಳಕು, ಸೂರ್ಯನ ಲೋಕ, ಸೂರ್ಯ ದೇವ, ಹೇಗೆ ಬೇರೆ ಬೇರೆನೋ ಸೂರ್ಯ ದೇವನನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಅವರು ಸೂರ್ಯ ಲೋಕವನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಯಾರು ಸೂರ್ಯ ಲೋಕವನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಸೂರ್ಯನ ಬೆಳಕನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಯಾರು ಭಗವತ್ ಸಾಕ್ಷಾತ್ಕಾರವನ್ನ ಪಡೆದಿದ್ದಾನೆ, ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ, ಸಂಪೂರ್ಣವಾಗಿ ಅಂಥವನು ದೃಢ ಸಂಕಲ್ಪದಿಂದ ಭಕ್ತಿ ಸೇವೆಯಲ್ಲಿ ಮುಂದುವರಿತಾನೆ, ಆ ವ್ಯಕ್ತಿ ಭಗವತ್ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಿದ್ದಾನೆ. ಯಾವ ವ್ಯಕ್ತಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಹೇಗೆ ಯೋಗಿಗಳು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ಹಾಗೆ ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ಆದರೆ ಭಗವಂತ ಒಬ್ಬ ವ್ಯಕ್ತಿ ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಸಂಶಯ ಇದೆ.
ಅಂತಹ ವ್ಯಕ್ತಿ ಪರಮಾತ್ಮ ಸಾಕ್ಷಾತ್ಕಾರವನ್ನ ಹೊಂದಿದ್ದಾನೆ. ಯಾರು ಭಗವಂತ ಒಬ್ಬ ಆ ಒಂದು ಪ್ರಭೆ ಅಥವಾ ನಿರಾಕಾರ ಅಥವಾ ಭಗವಂತ ಸತ್ಯ, ಆದ್ರೆ ಅವನ ಪರಮಾತ್ಮ ಸಾಕ್ಷಾತ್ಕಾರ ಅಥವಾ ಭಗವತ್ ಸಾಕ್ಷಾತ್ಕಾರ ಇನ್ನೂ ಅವನಿಗೆ ಸ್ಪಷ್ಟವಾಗಿಲ್ಲ ಅಥವಾ ಇನ್ನೂ ಸಂಶಯಗಳಿದ್ದಾವೆ, ಅಂತಹ ವ್ಯಕ್ತಿ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹೊಂದಿದ್ದಾನೆ. ನಾವು ನೋಡಿದ್ದೇವೆ 4ನೇ ಮಿಶ್ರ ಭಕ್ತ ಅಂತ ಹೇಳ್ತಾ ಇದ್ದೀವಿ ನಾವು ಇಲ್ಲೆಲ್ಲ. ಆ ವ್ಯಕ್ತಿಗೆ ಗೊತ್ತು ನಾನು ಆತ್ಮ ಇದ್ದೇನಂತ, ಆ ವ್ಯಕ್ತಿಗೆ ಗೊತ್ತು ಕರ್ಮಗಳನ್ನ ಮಾಡುವ ಪರಿಣಾಮದಿಂದಾಗಿ ನಾವು ಬಂಧನದಲ್ಲಿ ಸಿಲುಕ್ತೇವೆ ಅಂತ. 3 ನಾವು ಕೇಳಿದ್ದೀವಲ್ಲ, ಮೊದಲನೇ 3 ಕಿಂ ಕರ್ಮ ಕಿಂ, ಅದೇ ಮುಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ಹೇಳಲಾಗ್ತದೆ. ಈ 3 ಕಿಂ ಕರ್ಮ ಕಿಂ ತತ್ ಬ್ರಹ್ಮ ಕಿಂ ಕರ್ಮ. ಬ್ರಹ್ಮ ಅಂದ್ರೆ ಯಾರು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಇವು 3 ಅವನಿಗೆ ತಿಳಿದಿದೆ. ಆದ್ರೆ ಅವನಿಗೆ ಮುಂದಿನ 3 ಏನಂತಾರ, ಆದಿ ದೈವ, ಆದಿ ಅಜ್ಞ ಮತ್ತು ಆದಿ ಭೂತ, ಇವುದ್ರ ಬಗ್ಗೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ಆ ಕನ್ವಿಕ್ಷನ್ ಆಗಿಲ್ಲ. ಅದಕ್ಕೆ ಬ್ರಹ್ಮನ್ ಅವನನ್ನ ಅಂದ್ರೆ ಆಕ್ಚುಲಿ ಬ್ರಹ್ಮನ್ ಎನ್ನುವ ಅರ್ಥ ದೇವೋತ್ತಮ ಪರಮ ಪುರುಷ. ಆದ್ರೆ ನಾವೆಲ್ಲ ಜೀವರು ಕೂಡ ಬ್ರಹ್ಮ. ಯಾಕಂತಂದ್ರೆ ನಾವು ಕೂಡ ಶಾಶ್ವತ, ನಾವು ಕೂಡ ನಾಶವಾಗದೇ ಇರುವಂತವರು. ಆದ್ದರಿಂದ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹಾಗೆ ಅಂತ ಹೇಳಲಾಗಿದೆ. ಅರ್ಥ ಆಯ್ತಾ ಮಾತಾಜಿ? ಪ್ರಭು ಅವನು ಮುಕ್ತನಾಗಬೇಕು ಅಂತಾನೆ. ಅದೇ ನನಗೆ ಯಾಕೆ ಕನ್ಫ್ಯೂಸ್ ಆಯ್ತಂದ್ರೆ, ಭಗವಂತನಲ್ಲಿ ಅಲ್ಲಿ ಆಶ್ರಯ ಪಡೆದಿರ್ತಾನಲ್ಲ, ಅವ್ರನ್ನ ನಾವು ಬ್ರಹ್ಮನ್ ಅಂತ ಕರೀತಾರೆ ಅಂತ ಹೇಳಿ ಹೇಳಿದ್ರಲ್ಲ ಪ್ರಭುಜಿ. ಸೊ ಹಾಗಾಗಿ ಅರ್ಥ ಆಯ್ತು. ಯಾಕಂತಂದ್ರೆ ನಿರಾಕಾರ ಬ್ರಹ್ಮನಲ್ಲಿ ಆಶ್ರಯ ತೆಗೆದುಕೊಳ್ತಾರೆ, ಆದ್ರೆ ಸಂಪೂರ್ಣ ತಿಳುವಳಿಕೆ ಇನ್ನೂ ಏನು ಮ್ಯಾಚ್ಯೂರ್ ಆಗಿರೋದು. ಭಗವಂತನ ಸೇವೆ ಮಾಡೋದೇ ನನ್ನ ಒಂದು ಕರ್ತವ್ಯ ಅಂತ ದೃಢ ಸಂಕಲ್ಪ ಬಂದಿರೋದು. ಸೊ ಬೇರೆ ಏನಾದ್ರೂ ಪ್ರಶ್ನೆ ಯಾರಿಗಾದಿದೆ? ಸೊ ಯಾವುದು ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು 8ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. 8ನೇ ಅಧ್ಯಾಯದಲ್ಲಿ ಮೊದಲನೆಯ 1ನೇ ಶ್ಲೋಕದಿಂದ 4ನೇ ಶ್ಲೋಕದವರೆಗೆ ನಾವು ಅರ್ಜುನನ ಪ್ರಶ್ನೆಗಳು, ಅದಕ್ಕೆ ಉತ್ತರ. ಸೊ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ 3 ಪ್ರಶ್ನೆಗಳು. ಮೊದಲೇ ಇದ್ದು ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮ, ಕಿಂ ಕರ್ಮ ಪುರುಷೋತ್ತಮ, ಅಧಿಭೂತಂ ಚ ಕಿಂ ಪ್ರೋಕ್ತಂ, ಅಧಿದೈವಂ ಕಿಮುಚ್ಯತೆ. ಯಾರಾದ್ರೂ ಓದ್ತೀರಾ ಅನುವಾದ ಮತ್ತು ಮೊದಲನೇ ಪ್ಯಾರಾಗ್ರಾಫ್? ಹರೇ ಕೃಷ್ಣ. ಓದ್ಲಾ ಪ್ರಭು? ಎಸ್ ಮ್ಯಾಮ್. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಶ್ಲೋಕ 1. ಅನುವಾದ ಭಾವಾರ್ಥ ಫಸ್ಟ್ ಪ್ಯಾರಾಗ್ರಾಫ್ ಪ್ರಭು? ಅಷ್ಟೇ ಅಷ್ಟೇ ಫಸ್ಟ್ ಪ್ಯಾರಾಗ್ರಾಫ್. ಅನುವಾದ ಮತ್ತೆ ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದಿಕಿ ಜಯ. ಅನುವಾದ: ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು? ದಯವಿಟ್ಟು ಇದನ್ನು ನನಗೆ ವಿವರಿಸು. ಭಾವಾರ್ಥ: ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯಾವುದು ಬ್ರಹ್ಮನ್ ಎನ್ನುವುದರಿಂದ ಪ್ರಾರಂಭಿಸಿ ಅರ್ಜುನನ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾನೆ. ಪ್ರಭುವು ಕಾಮ್ಯ ಕರ್ಮಗಳನ್ನು, ಯೋಗ ತತ್ವಗಳನ್ನು ಮತ್ತು ಪರಿಶುದ್ಧ ಭಕ್ತಿ ಸೇವೆಯನ್ನು ವಿವರಿಸುತ್ತಾನೆ. ಪರಾತ್ಪರ ಸತ್ಯಕ್ಕೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಹೆಸರು ಎಂಬುದಾಗಿ ಶ್ರೀಮದ್ ಭಾಗವತವು ವಿವರಿಸುತ್ತದೆ. ಅಲ್ಲದೆ ಜೀವಿಗೂ ವ್ಯಕ್ತಿಗತ ಆತ್ಮಕ್ಕೂ ಬ್ರಹ್ಮನ್ ಎಂದು ಹೆಸರು. ಆತ್ಮವು ದೇಹ, ಆತ್ಮ ಮತ್ತು ಮನಸ್ಸುಗಳನ್ನು ಸೂಚಿಸುತ್ತದೆ. ಅರ್ಜುನನು ಆತ್ಮವನ್ನು ಕುರಿತು ಪ್ರಶ್ನಿಸುತ್ತಾನೆ. ವೈದಿಕ ನಿಘಂಟಿನ ಪ್ರಕಾರ ಆತ್ಮ ಶಬ್ದವು ಮನಸ್ಸು, ಆತ್ಮದೇಹ ಮತ್ತು ಇಂದ್ರಿಯಗಳನ್ನು ಸೂಚಿಸುತ್ತದೆ. ಎಸ್. ಸೊ 6 ಪ್ರಶ್ನೆಗಳನ್ನ ಕೇಳ್ತಾನೆ. ಮೊದಲನೇ ಇದರಲ್ಲಿ 5 ಪ್ರಶ್ನೆಗಳಿದ್ದಾವೆ.
7ನೇ ಶ್ಲೋಕದಲ್ಲಿ 6ನೇ ಪ್ರಶ್ನೆಯನ್ನ ಕೂಡ ಕೇಳ್ತಾನೆ. ಅದಾದ ನಂತರ ಇಂಪಾರ್ಟೆಂಟ್ 7ನೇ ಪ್ರಶ್ನೆ, ಪ್ರಯಾಣ ಅಂದ್ರೆ ಶರೀರವನ್ನ ಬಿಡುವಾಗ ಯಾವ ಒಂದು ರೀತಿಯಾಗಿ ನಾವು ಭಗವಂತನನ್ನ ಕಾಣಬಹುದು ಅಂತ ಅನ್ನೋದು ಈ ಸಂಪೂರ್ಣ ಅಧ್ಯಾಯದ ಸಾರ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಭಗವತ್ ಪ್ರಾಪ್ತಿ ಅಂತ ಹೇಳಲಾಗ್ತದೆ ಇದನ್ನ. ಸೊ ಈ 6 ಪ್ರಶ್ನೆಗಳ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ? ಪ್ರಶ್ನೆಗಳ ಬಗ್ಗೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾವುದು ಪ್ರಶ್ನೆ ಇಲ್ಲ ಸರ್. ಪ್ರಶ್ನೆಗಳು ಸರಳ, ಯಾಕಂದ್ರೆ ನೀವು ಹಿಂದಿನ ಅಧ್ಯಾಯದಲ್ಲಿ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ದೃಢ ಸಂಕಲ್ಪದಿಂದ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಈ ವಿಷಯಗಳ ಬಗ್ಗೆ ಸ್ಪಷ್ಟ ನಿಲುವು ನಮ್ಮಲ್ಲಿ ಇರಬೇಕು. ಸೊ 2ನೇ ಶ್ಲೋಕದಲ್ಲಿ 5ನೇ ಪ್ರಶ್ನೆಯೊಂದಿಗೆ 6ನೇ ಪ್ರಶ್ನೆಯೊಂದನ್ನ ಅವನು 6ನೇ ಮತ್ತು 7ನೇ ಪ್ರಶ್ನೆ ಎರಡನ್ನ ಕೇಳ್ತಾನೆ. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಸೊ ಇದನ್ನ ಅನುವಾದ ಮತ್ತು ಭಾವಾರ್ಥ ಯಾರಾದ್ರೂ ಓದ್ತೀರಾ? ಎಸ್ ಪ್ರಭು. ಹರೇ ಕೃಷ್ಣ. ನಾವು ಓದ್ಲಾ ಪ್ರಭು? ಓದಿ ಪ್ರಭು. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದರಿಂದ. ಶ್ರೀಲಾ ಪ್ರಭುಪಾದ ಒಂದ್ ಸ್ವಲ್ಪ ಕಡಿಮೆ ಇದೆ ಪ್ರಭುಜಿ. ಹಾ ಪ್ರಭುಜಿ. ಮಧುಸೂದನನೇ ಕೇಳಿಸ್ತಾ ಇದೆಯಾ ಪ್ರಭುಜಿ? ಕೇಳಿಸ್ತಾ ಇದೆ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಭಾವಾರ್ಥ: ಯಜ್ಞದ ಪ್ರಭು ಎಂದರೆ ಇಂದ್ರನಾದರೂ ಆಗಬಹುದು, ವಿಷ್ಣುವಾದರೂ ಆಗಬಹುದು. ಬ್ರಹ್ಮನು ಶಿವನು ಸೇರಿದಂತೆ ಪ್ರಧಾನ ದೇವತೆಗಳ ಮುಖ್ಯಸ್ಥ ವಿಷ್ಣು. ಇಂದ್ರನು ಆಡಳಿತವನ್ನು ನಡೆಸುವ ದೇವತೆಗಳ ಮುಖ್ಯಸ್ಥ. ಯಜ್ಞ ಮಾಡುವವರು ಇಬ್ಬರನ್ನು ಪೂಜಿಸುತ್ತಾರೆ. ಇಲ್ಲಿ ಅರ್ಜುನನು ವಾಸ್ತವವಾಗಿ ಯಜ್ಞದ ಪ್ರಭುವು ಯಾರು ಎಂದು, ಜೀವಿಯ ದೇಹದಲ್ಲಿ ಭಗವಂತನು ಹೇಗೆ ವಾಸಿಸುತ್ತಾನೆ ಎಂದು ಕೇಳುತ್ತಾನೆ. ಎಸ್ ಪ್ರಭು. ಸೊ ಅರ್ಜುನನ ಪ್ರಶ್ನೆ ಏನು? ಯಾರು ಯಜ್ಞದ ಪ್ರಭು? ಯಾರು ಎಲ್ಲ ಒಂದು ಕಾರ್ಯಗಳ ಭೋಕ್ತೃ? ಯಾರು? ಯಾರ ಪ್ರಸನ್ನತೆಗಾಗಿ ಮಾಡ್ಬೇಕು ಇದನ್ನ? ಯಾರಿಗೆ ಇದರ ಒಂದು ಫಲ ಸಿಗಬೇಕು? ಯಾಕಂತಂದ್ರೆ ವೇದಗಳಲ್ಲಿ ಹೇಳಿದೆ, ಮಳೆಗಾಗಿ ಇಂದ್ರದೇವನನ್ನ ಪೂಜೆ ಮಾಡ್ಬೇಕು, ಯಜ್ಞ ಮಾಡ್ಬೇಕು. ಕೆಲವೊಂದ್ಸತಿ ಶಿವನಿಗೆ ಮಾಡ್ಬೇಕು, ಕೆಲವೊಂದ್ಸತಿ ಬ್ರಹ್ಮನಿಗೆ ಮಾಡ್ಬೇಕು ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾರಿಗೆ ಮಾಡ್ಬೇಕು? ಸ್ಪಷ್ಟವಾಗಿ ನನಗೆ ಹೇಳು. ಯಾವಾಗ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ತೇವೆ, ಆಗ ನಾವು ದೃಢ ಭಕ್ತಿಯಿಂದ ಮುಂದೆ ಹೋಗ್ತೇವೆ. ಸೊ ಯಜ್ಞದ ಪ್ರಭು ಯಾರು? ಜೀವಿಯ ದೇಹದಲ್ಲಿ ಭಗವಂತನು ಹೇಗೆ ವಾಸಿಸುತ್ತಾನೆ? ಸೊ ಇದನ್ನ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಸೆಕೆಂಡ್ ಪ್ಯಾರಾಗ್ರಾಫ್ ಓದಿ ಪ್ರಭು. ಅರ್ಜುನನು ಭಗವಂತನನ್ನು ಮಧುಸೂದನೆ ಎಂದು ಸಂಬೋಧಿಸುತ್ತಾನೆ, ಏಕೆಂದರೆ ಒಮ್ಮೆ ಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಕೊಂದ. ವಾಸ್ತವವಾಗಿ ಸಂದೇಹಗಳೇ ಆದ ಈ ಪ್ರಶ್ನೆಗಳು ಅರ್ಜುನನ ಮನಸ್ಸಿನಲ್ಲಿ ಬೇಕಾಗಿರಲಿಲ್ಲ, ಏಕೆಂದರೆ ಅರ್ಜುನನು ಕೃಷ್ಣ ಪ್ರಜ್ಞೆ ಇರುವ ಭಕ್ತ. ಈ ಸಂದೇಹಗಳು ರಾಕ್ಷಸರಂತೆ. ಕೃಷ್ಣನು ರಾಕ್ಷಸರನ್ನು ಕೊಲ್ಲುವುದರಲ್ಲಿ ನಿಪುಣನಾಗಿದ್ದರಿಂದ ಅರ್ಜುನನು ಇಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವ ರಾಕ್ಷಸಿ ಸಂದೇಹಗಳನ್ನು ಕೃಷ್ಣನು ಸಂಹರಿಸಲಿ ಎಂಬುದು ಇದಕ್ಕೆ ಕಾರಣ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವು ಪ್ರಶ್ನೆ ಮಾಡ್ತೇವೆ, ಯಾಕೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ ಭಕ್ತರು ದೃಢವಾಗಿ ಭಕ್ತಿ ಸೇವೆಯನ್ನ ಮುಂದುವರಿಸೋದಿಲ್ಲ? ಯಾಕೆ ಅವರು ನಡುವೆ ಕೆಲವೊಂದ್ಸತಿ ಫ್ಲಾಪ್ ಆಗ್ಬಿಡ್ತಾರೆ ಅಥವಾ ಚುಟ್ಟಿ ತಗೊಳ್ತಾರೆ? ಏನ್ ಕಾರಣ? ಅಥವಾ ದೃಢವಾಗಿ ಭಕ್ತಿಯನ್ನ ಮಾಡೋದಿಲ್ಲ, ಭಗವದ್ಗೀತೆ ಭಾಗವತವನ್ನ ಓದೋದಕ್ಕೆ ಹಿಂಜರಿತಾರೆ. ಕಾರಣ ಏನು? ಯಾಕಂತಂದ್ರೆ
ನಮ್ಮ ಹೃದಯದಲ್ಲಿ ಈ ರಾಕ್ಷಸರಂತಹ ಸಂಶಯಗಳು ಸುಳಿದಾಡ್ತವೆ, ನಮ್ಮನ್ನ ಜರ್ಜರರನ್ನಾಗಿ ಮಾಡ್ತವೆ. ಯಾವ್ ಸರಿನೋ ಯಾವ್ ತಪ್ಪೋ, ಅದನ್ನ ಬಿಟ್ಟು ಇದನ್ನ ಮಾಡ್ತಾ ಇದ್ದೀವಿ, ಇದರಲ್ಲಿ ಹೀಗಾಯ್ತು ಅದರಲ್ಲಿ ಹಾಗಾಯ್ತು, ಹಾಗಾಗ್ಬಿಡ್ತಂತೆ. ಸೊ ಅರ್ಜುನ ಹೇಳ್ತಾ ಇದ್ದಾನೆ, ಮಧುಸೂದನ ನೀನು ರಾಕ್ಷಸನನ್ನ ಕೊಂದೆ. ಯಾರು ವೇದಗಳನ್ನ ನಾಶ ಮಾಡುವಂತೆ, ಅದನ್ನ ತಿಂದು ಹಾಕುವಂತೆ ಬಂದ ಆ ಮಧು ಕೈಟವರನ್ನ ಕೊಂದವನು ನೀನು. ಮಧುಸೂದನ, ನನ್ನ ಹೃದಯದಲ್ಲಿಯೂ ಕೂಡ ಅಂತಹ ರಾಕ್ಷಸಿ ಸಂಶಯಗಳು ಬರ್ತಾ ಇದ್ದಾವೆ. ದಯವಿಟ್ಟು ನನಗೆ ಆ ರಾಕ್ಷಸರನ್ನ ಸಂಹಾರ ಮಾಡಿ, ಆ ಸಂಶಯಗಳನ್ನ ಸಂಹಾರ ಮಾಡಿ ನನಗೆ ನೀನು ಶುದ್ಧ ಭಕ್ತಿ ಸೇವೆಯಲ್ಲಿ ಅಥವಾ ನಿನ್ನ ಸೇವೆಯಲ್ಲಿ ನನ್ನ ತೊಡಗಿಸು. ಇದು ಅವನ ಪ್ರಶ್ನೆ. ತುಂಬಾ ಚೆನ್ನಾಗಿ ಶಿಲಾ ಪ್ರಭುಪಾದರು ಇದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ಶ್ಲೋಕದಲ್ಲಿ ಪ್ರಯಾಣ ಕಾಲ ಎನ್ನುವ ಮಾತು ಬಹು ಮಹತ್ವದ್ದು. ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿದುದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರು ಯಾರು ಎಂದು ತಿಳಿಯಲು ಅರ್ಜುನನು ಬಹು ಕಾತರನಾಗಿದ್ದಾನೆ. ಆ ಕಡೆಯ ಕ್ಷಣದಲ್ಲಿ ಅವರ ಸ್ಥಿತಿ ಹೇಗಿರಬೇಕು? ಸಾವಿನ ಕ್ಷಣದಲ್ಲಿ ದೇಹದ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ, ಮನಸ್ಸು ಯೋಗ್ಯ ಸ್ಥಿತಿಯಲ್ಲಿ ಇರುವುದಿಲ್ಲ. ದೇಹದ ಈ ಸ್ಥಿತಿಯಿಂದ ಅಲ್ಲೋಲ ಕಲ್ಲೋಲವಾದ ಮನಸ್ಸಿಗೆ ಪರಮಪ್ರಭುವನ್ನು ಸ್ಮರಿಸುವುದು ಸಾಧ್ಯವಾಗದೆ ಹೋಗಬಹುದು. ಒಬ್ಬ ಮಹಾಭಕ್ತರಾದ ಮಹಾರಾಜ ಕುಲಶೇಖರರು ಹೀಗೆ ಪ್ರಾರ್ಥಿಸುತ್ತಾರೆ: ನನ್ನ ಪ್ರೀತಿಯ ಪ್ರಭುವೇ, ಈಗ ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಇದ್ದೇನೆ. ಈಗಲೇ ನಾನು ಸಾಯುವುದು ಉತ್ತಮ, ಏಕೆಂದರೆ ಆಗ ನನ್ನ ಮನಸ್ಸಿನ ಹಂಸವು ನಿನ್ನ ಪಾದಕಮಲದ ನಾಳವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು. ಈ ಉಪಮಾನವನ್ನು ನಿನ್ನ ಪಾದಕಮಲದ ನಾಳವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು. ಈ ಉಪಮಾನವನ್ನು ಬಳಸಲು ಕಾರಣ, ನೀರಿನ ಪಕ್ಷಿಯಾದ ಹಂಸಕ್ಕೆ ಕಮಲದ ಹೂವನ್ನು ಅಗೆಯುವುದೆಂದರೆ ಕಮಲವನ್ನು ಪ್ರವೇಶಿಸುವುದು ಅದಕ್ಕೆ ಒಲವಿನ ಆಟ. ಮಹಾರಾಜ ಕುಲಶೇಖರರು ಭಗವಂತನಿಗೆ ಹೀಗೆ ಹೇಳುತ್ತಾರೆ: ಈಗ ನನ್ನ ಮನಸ್ಸಿಗೆ ಕ್ಷೋಭೆ ಇಲ್ಲ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಿನ್ನ ಚರಣ ಕಮಲವನ್ನು ಧ್ಯಾನಿಸುತ್ತಾ ನಾನು ಈಗಲೇ ಸತ್ತರೆ ನನ್ನ ಭಕ್ತಿಪೂರ್ವಕ ಸೇವೆಯು ಪರಿಪೂರ್ಣವಾಗುವುದೆಂದು ನನಗೆ ನಿಶ್ಚಯ. ಆದರೆ ಸಹಜವಾಗಿ ಸಾವು ಬರುವ ತನಕ ನಾನು ಕಾಯಬೇಕಾದರೆ ಏನಾಗುವುದೋ ಕಾಣೆ, ಏಕೆಂದರೆ ಆ ಹೊತ್ತಿಗೆ ನನ್ನ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ, ನನ್ನ ಗಂಟಲಿನಲ್ಲಿ ಉಸಿರು ಸಿಕ್ಕಿಕೊಳ್ಳುತ್ತದೆ. ನಿನ್ನ ಹೆಸರನ್ನು ಉಚ್ಚರಿಸಲು ನನಗೆ ಸಾಧ್ಯವಾಗುವುದೇ ಎಂದು ತಿಳಿಯದು, ಕೂಡಲೇ ಸತ್ತು ಹೋಗುವುದೇ ಉತ್ತಮ. ಇಂತಹ ಸಮಯದಲ್ಲಿ ಮನುಷ್ಯನು ತನ್ನ ಮನಸ್ಸನ್ನು ಕೃಷ್ಣನ ಚರಣ ಕಮಲಗಳಲ್ಲಿ ನಿಲ್ಲಿಸುವುದು ಹೇಗೆ ಎಂದು ಅರ್ಜುನನು ಪ್ರಶ್ನಿಸುತ್ತಾನೆ. ವೆರಿ ವೆರಿ ವ್ಯಾಲಿಡ್ ಕ್ವಶನ್. 7th ಕ್ವಶನ್ಗೆ ಇದು ಅದರ ಅರ್ಥವನ್ನ ಸೂಚಿಸ್ತದೆ. ಅರ್ಜುನನ 7ನೇ ಪ್ರಶ್ನೆ ಅಂತಂತಂದ್ರೆ, ಹೌದು, ನಾನು ದೃಢ ಸಂಕಲ್ಪನಾಗಿ ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆದ್ರೆ ಯಾರು ಆ ವ್ಯಕ್ತಿ, ಎಂಥ ವ್ಯಕ್ತಿ ಅವನು ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ, ಇದನ್ನ ನಾನು ತಿಳಿದುಕೊಳ್ಬೇಕು. ಈಗ ನನ್ನ ಶರೀರ ಚೆನ್ನಾಗಿದೆ, ಆದರೆ ಮರಣದ ಸಮಯದಲ್ಲಿ ಶರೀರ ನನ್ನೊಂದಿಗೆ ಸಹಕರಿಸುವುದಿಲ್ಲ. ಶರೀರ ಜರ್ಜರಿತವಾಗಿರ್ತದೆ, ಕಫ ವಾತ ಪಿತ್ತದಿಂದ ನಾನು ನರಳ್ತಾ ಇರ್ತೇನೆ. ಅಂತ ಸಮಯದಲ್ಲಿ ನನಗೆ ನನ್ನದೇ ಪರಿವೇ ಇರ್ಲಿಕ್ಕಿಲ್ಲ. ನಿನ್ನನ್ನ ಹೇಗೆ ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯ? ಉದಾಹರಣೆಗೆ ಇಲ್ಲಿ ಕುಲಶೇಖರನ ಉದಾಹರಣೆಯನ್ನ ಕೊಡ್ತಾರೆ. ದಯವಿಟ್ಟು ನಾನು ಈಗ ಸಶಕ್ತನಾಗಿದ್ದೇನೆ, ನಿನ್ನ ಪಾದ ಪದ್ಮವನ್ನ ಸ್ಮರಣೆ ಮಾಡಲು ಶಕ್ತನಾಗಿದ್ದಾನೆ, ಇಚ್ಛುಕನಾಗಿದ್ದೇನೆ. ಆದರೆ ದೇಹ ಕಫ ಪಿತ್ತ ವಾತದ ವಿಕಾರದಿಂದಾಗಿ ಜರ್ಜರಿತವಾದಾಗ ನಾನು ನನ್ನ ಸ್ಮರಣ ಮಾಡಲಾರಿ ಅಂತ ಅನ್ಸತ್ತೆ. ಅದಕ್ಕೆ ದಯವಿಟ್ಟು ಈಗಲೇ ನನ್ನನ್ನ ಕರೆದುಕೊಂಡು ಹೋಗು. ಸೊ ಅರ್ಜುನ ಇಲ್ಲಿ
ತನ್ನನ್ನು ತಾನು ಅಂತಹ ಒಂದು ಸ್ಥಿತಿಯಲ್ಲಿ ಇರಬಹುದು ಅನ್ನುವ ಒಂದು ಯೋಚನೆಯಿಂದ ಈ ಪ್ರಶ್ನೆಯನ್ನ ಕೇಳ್ತಾನೆ. ಕಥಂ ಜ್ಞೇಯೋಸಿ ನಿಯತಾರ್ಥಭಿ ಪ್ರಯಾಣ ಕಾಲೇ, ಪ್ರಯಾಣ ಕಾಲ ಕೊನೆಯದಲ್ಲಿ ಶರೀರ ಬಿಡುವ ಸಂದರ್ಭದಲ್ಲಿ ನಾನು ನಿನ್ನನ್ನು ಹೇಗೆ ಸ್ಮರಣೆ ಮಾಡಬಹುದು. ವೆರಿ ಇಂಪಾರ್ಟೆಂಟ್. ದ ಹೋಲ್ ಚಾಪ್ಟರ್ ಈಸ್ ಬೇಸ್ಡ್ ಆನ್ ದಿಸ್. ಸೊ ವೆರಿ ಇಂಪಾರ್ಟೆಂಟ್. ಇದು ಭಾವಾರ್ಥ. ಈ 7 ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ. ಇದಕ್ಕೆ ಉತ್ತರವನ್ನ ಭಗವಂತ 3ನೇ ಮತ್ತು 4ನೇ ಶ್ಲೋಕದಲ್ಲಿ 6 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು 7ನೇ ಪ್ರಶ್ನೆ ಏನಿದೆ ಸಂಪೂರ್ಣ ಅಧ್ಯಾಯದಲ್ಲಿ ಎಳೆ ಎಳೆಯಾಗಿ ನಮಗೆ ತಿಳಿಸ್ತಾ ಹೋಗ್ತಾನೆ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ದಂಡೋತ್ ಪ್ರಣಾಮ. ಎಸ್ Prabhu, asking 8 questions or 7 questions, Prabhu? Here we are seeing 7 questions. But maybe again 8 questions. Shall I read, Prabhu? It's actually somewhere here it is mentioned. What is the Brahman? What is the self? What are active activities? That is third one. Fourth one, what is the material manifestation? Fifth one, what are the demigods? Sixth one, how does this Lord of sacrifices live in the body? Seventh one, in which part does he live? That is 7th one, no? Yes. 8th one is, how can those engaged in devotional service know you at the time of death? The thing is, the self and his activities, Swabhava, that has been, who is Brahman or self? Okay, and then so maybe you can say 7 or 8 questions, and where he lives. So in that way we'll step by step Srila Prabhupada, Lord will ask the questions, and one by one he will explain. Maybe we can take it as 8 or 7. So one is combined with the other. Okay, one by one we can. Okay. Yes. So ಬೇರೆ ಏನಾದರೂ ಪ್ರಶ್ನೆ ಅರ್ಜುನನ ಪ್ರಶ್ನೆಗಳ ಬಗ್ಗೆ? ಯಾಕಂದ್ರೆ ಇದು ಒಂದ್ ಸ್ವಲ್ಪ ಕ್ಲಿಯರ್ ಇರಬೇಕು. ಇದೇ ಮುಂದೆ ಉತ್ತರವನ್ನ ನಾವು ತೆಗೆದುಕೊಂಡು ಹೋಗ್ತೀವಿ. ಓಕೆ. ಥರ್ಡ್, ಶ್ರೀ ಭಗವಾನು ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತ. ಸ ಅನುವಾದ ಮತ್ತು ಭಾವಾರ್ಥ ಓದ್ಬಹುದು. ಯಾರಾದ್ರೂ ಓದ್ತೀರಾ? ಹೋಗಿ ಒಬ್ರು ಯಾರು? ಹರೇ ಕೃಷ್ಣ. ಓದ್ತೀನಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದಕ್ಕೆ ಜಯ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಪ್ರಭುಜಿ ಭಾವಾರ್ಥನು ಓದಿ. ಬ್ರಹ್ಮನ್ ನಾಶವಾಗುವುದಿಲ್ಲ. ಅದು ನಿರಂತರವಾಗಿ ಅಸ್ತಿತ್ವದಲ್ಲಿರುತ್ತದೆ. ಅದರ ರಚನೆಯು ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಆದರೆ ಬ್ರಹ್ಮನ್ನ ಆಚೆ ಪರಬ್ರಹ್ಮವಿದೆ. ಬ್ರಹ್ಮನ್ ಎನ್ನುವುದು ಜೀವಿಯನ್ನು ಸೂಚಿಸುತ್ತದೆ ಮತ್ತು ಪರಬ್ರಹ್ಮನ್ ಎನ್ನುವುದು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಜೀವಿಯ ಸಹಜ ಸ್ವರೂಪವು ಅವನು ಐಹಿಕ ಜಗತ್ತಿನಲ್ಲಿ ಸ್ವೀಕರಿಸುವ ಸ್ಥಾನಕ್ಕಿಂತ ಬೇರೆಯಾದುದು. ಐಹಿಕ ಪ್ರಜ್ಞೆಯಲ್ಲಿ ವಸ್ತುವಿನ ಪ್ರಭುವಾಗಲು ಪ್ರಯತ್ನಿಸುವುದು ಅವನ ಸ್ವಭಾವ. ಆದರೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವನ್ನು ಸೇವಿಸುವುದೇ ಅವನ ಸ್ಥಾನ. ಜೀವಿಯು ಐಹಿಕ ಪ್ರಜ್ಞೆಯಲ್ಲಿದ್ದಾಗ ಐಹಿಕ ಜಗತ್ತಿನಲ್ಲಿ ಅವನು ಹಲವು ದೇಹಗಳನ್ನು ಧರಿಸಬೇಕಾಗುತ್ತದೆ. ಇದಕ್ಕೆ ಕರ್ಮ ಅಥವಾ ಐಹಿಕ ಪ್ರಜ್ಞೆಯ ಶಕ್ತಿಯಿಂದ ಘಟಿಸುವ ವೈವಿಧ್ಯಮಯ ಸೃಷ್ಟಿ ಎಂದು ಹೆಸರು. ಓಕೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ನಾವು ಕೇಳ್ಕೊಳ್ಳೋಣ. ಯಾರು ಬ್ರಹ್ಮನ್? ಸೊ ಇಲ್ಲಿ ಹೇಳಲಾಗ್ತದೆ ದಿವ್ಯ ಜೀವಿಗೆ.
ಯಾರು ಅವಿನಾಶಿಯಾಗಿದ್ದಾರೆ ಅವರಿಗೆ ಬ್ರಹ್ಮನ್ ಅಂತ ಕರೀಲಾಗ್ತದೆ. ನಾವು ಆತ್ಮ, ನಾವು ಕೂಡ ಶಾಶ್ವತರು, ನಾವು ಕೂಡ ದಿವ್ಯ ಜೀವಿ. ಭಗವಂತನು ಕೂಡ ಅಧ್ಯಾತ್ಮ, ಅವನು ಕೂಡ ಅವಿನಾಶಿ, ಅವನು ಕೂಡ ಶಾಶ್ವತ. ಆದರೆ ಅವನನ್ನ ಪರಬ್ರಹ್ಮ ಅಂತ ಹೇಳಲಾಗಿದೆ. ನಾವು ಭಗವಂತನ ಅಂಶವಾಗಿರೋದ್ರಿಂದ, ತಟಸ್ಥ ಶಕ್ತಿಯಾಗಿರೋದ್ರಿಂದ 7ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಓದಿದ್ದೇವೆ ನಾವು, 4:5 ನಾವು ಬೇಕಾದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇರಬಹುದು ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರಬಹುದು. ಭೌತಿಕ ಜಗತ್ತಿನಲ್ಲಿ ನಮ್ಮ ಒಂದು ಪ್ರಜ್ಞೆ ಈ ಭೌತಿಕ ಜಗತ್ ಧಾರ್ಯತೆ ಜಗತ್, ಭೌತಿಕ ಜಗತ್ತನ್ನ ಅನುಭವಿಸೋದಾಗಿರ್ತದೆ, ಇಲ್ಲಿ ಎಂಜಾಯ್ ಮಾಡೋದಾಗಿರ್ತದೆ. ಅದು ಎಲ್ಲಿಯವರೆಗೆ ಮುಂದುವರಿತದೆ ಅಂತಂದ್ರೆ, ಈ 14 ಲೋಕಗಳ ಯಾವುದೇ ಸ್ಥಿತಿಯಲ್ಲಿ ನಾವಿರ್ಲಿ, ಅದರ ಪ್ರಮಾಣ ನಮಗೆ ನಮ್ಮ ಹೃದಯದಲ್ಲಿ ಇನ್ನೂ ಈ ಜಗತ್ತನ್ನ ಭೋಗಿಸಬೇಕು ಅನ್ನುವ ಆಸೆ ಇರ್ತದೆ. ವಿಶೇಷವಾಗಿ ಸ್ವರ್ಗಲೋಕದಲ್ಲಿ ಇದರ ಪ್ರಭಾವ ತುಂಬಾ ಅತಿಯಾಗಿರ್ತದೆ. ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಕ್ರಮೇಣ ಶುದ್ಧವಾಗ್ತಾ ಕಡಿಮೆ ಆಗ್ತಾ ಬರ್ತದೆ. ನರಕ ಲೋಕಗಳಲ್ಲಿ ಅಥವಾ ಕೆಳಗಿನ ಲೋಕಗಳಲ್ಲಿ ಅದರ ಒಂದು ಫಲ ಇಷ್ಟೊಂದು ದಾರುಣವಾಗಿರ್ತದೆ ಅಂತಂದ್ರೆ, ನಾವು ಆ ಒಂದು ನೋವಿನಲ್ಲೇ ಬಹಳಷ್ಟು ದುಃಖವನ್ನ ಅನುಭವಿಸ್ಬೇಕಾಗ್ತದೆ. ಆದ್ರೆ ಭೋಗಿಸುವ ಪ್ರವೃತ್ತಿ ಏನಿದೆ ಎಲ್ಲ ಕಡೆಯೂ ಇರ್ತದೆ. ಅದೇ ಜೀವ ಯಾವಾಗ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಾನೆ, ಅವನಿಗೆ ಆ ಸೇವಾ ಪ್ರವೃತ್ತಿ, ಸೇವಾ ವೃತ್ತಿ ಇರ್ತದೆ. ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅನ್ನುವ ಹಂಬಲ ಅಥವಾ ದೃಢ ಸಂಕಲ್ಪ ಇರ್ತದೆ. ಆದ್ದರಿಂದ ಅವನು ದಿವ್ಯವಾಗಿ ಶಾಶ್ವತವಾಗಿ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಇರ್ತಾನೆ. ಭೌತಿಕ ಜಗತ್ತಿನಲ್ಲಿ ಇದ್ದಾಗ ಅವನು ತನ್ನ ಭೋಗದ ಪ್ರವೃತ್ತಿಯಿಂದಾಗಿ ಕರ್ಮ ಫಲಗಳಿಗೆ ತನ್ನನ್ನು ತಾನು ಸಿಕ್ಕು ಹಾಕಿಕೊಂಡು ಬೇರೆ ಬೇರೆ ಶರೀರಗಳನ್ನ ಪಡೆದುಕೊಳ್ತಾನೆ. ಸೊ ಎಲ್ಲರಿಗೂ ಸ್ಪಷ್ಟವಾಯ್ತಾ ಬ್ರಹ್ಮನ್ ಸ್ಥಿತಿ? ಓಕೆ. ಇನ್ನು ಎರಡನೇದೇನು ಅಂತಂತಂದ್ರೆ, ಕರ್ಮ ಅಂತಂದ್ರೇನು? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ. ಯಾರಾದ್ರೂ ಓದ್ತೀರಾ? ನೆಕ್ಸ್ಟ್ ಪ್ಯಾರಾಗ್ರಾಫ್. ಹರೇ ಕೃಷ್ಣ. ವೈದಿಕ ಸಾಹಿತ್ಯದಲ್ಲಿ ಜೀವಿಯನ್ನು ಜೀವಾತ್ಮ ಮತ್ತು ಬ್ರಹ್ಮನ್ ಎಂದು ಕರೆದಿದೆ, ಆದರೆ ಎಲ್ಲಿಯೂ ಅದನ್ನು ಪರಬ್ರಹ್ಮನೆಂದು ಕರೆದಿಲ್ಲ. ಜೀವಾತ್ಮನು ಬೇರೆ ಬೇರೆ ಸ್ಥಿತಿಗಳನ್ನು ಸ್ವೀಕರಿಸುತ್ತಾನೆ. ಒಮ್ಮೊಮ್ಮೆ ಆತನು ಅಜ್ಞಾನವು ತುಂಬಿದ ಭೌತಿಕ ಪ್ರಕೃತಿಯಲ್ಲಿ ಒಂದಾಗಿ ತನ್ನನ್ನು ಜಡವಸ್ತುವಿನೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಒಮ್ಮೊಮ್ಮೆ ತನ್ನನ್ನು ಉತ್ತಮವಾದ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಆದುದರಿಂದ ಆತನನ್ನು ಪರಮ ಪ್ರಭುವಿನ ಅಲ್ಪ ಪ್ರಮಾಣದ ಶಕ್ತಿ ಎಂದು ಕರೆಯುತ್ತಾರೆ. ಆತನು ಭೌತಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೇ ಅಥವಾ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೇ ಎನ್ನುವುದನ್ನು ಅವಲಂಬಿಸಿ ಅವನಿಗೆ ಭೌತಿಕ ಅಥವಾ ಆಧ್ಯಾತ್ಮಿಕ ಶರೀರವು ಲಭಿಸುತ್ತದೆ. ಭೌತಿಕ ಪ್ರಕೃತಿಯಲ್ಲಿ ಆತನು ಜೀವದ 84 ಲಕ್ಷ ವರ್ಗಗಳಲ್ಲಿ ಯಾವುದಾದರೂ ಒಂದರಿಂದ ಶರೀರವನ್ನು ಪಡೆಯಬಹುದು.
ಆದರೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಆತನಿಗೆ ಇರುವುದು ಒಂದೇ ಶರೀರ. ಭೌತಿಕ ಪ್ರಕೃತಿಯಲ್ಲಿ ಆತನ ಕರ್ಮಕ್ಕನುಗುಣವಾಗಿ ಆತನು ಮನುಷ್ಯನಾಗಿ, ದೇವತೆಯಾಗಿ, ಪ್ರಾಣಿಯಾಗಿ, ಪಶುವಾಗಿ, ಪಕ್ಷಿಯಾಗಿ ಇತ್ಯಾದಿ ರೂಪ ತಾಳುತ್ತಾನೆ. ಐಹಿಕ ಸ್ವರ್ಗ ಲೋಕಗಳನ್ನು ಸೇರಿ ಅಲ್ಲಿನ ಭೋಗಗಳನ್ನು ಪಡೆಯಲು ಆತನು ಒಮ್ಮೊಮ್ಮೆ ಯಜ್ಞಗಳನ್ನು ಮಾಡುತ್ತಾನೆ. ಆದರೆ ಅವನ ಪುಣ್ಯವು ತೀರಿದಾಗ ಆತನು ಮನುಷ್ಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತಾನೆ. ಈ ಪ್ರಕ್ರಿಯೆಗೆ ಕರ್ಮ ಎಂದು ಹೆಸರು. ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಯಾಕಂತಂದ್ರೆ ಭೋಗ ಪ್ರವೃತ್ತಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋಚನ, ಪುನರಾವರ್ತನೆಗೆ ಕಾರಣ ಏನು? ನಮ್ಮಲ್ಲಿರುವ ಲಾರ್ಡಿಂಗ್ ಓವರ್ ಟೆಂಡೆನ್ಸಿ, ಎಂಜಾಯಿಂಗ್ ಟೆಂಡೆನ್ಸಿ ಮೇಲಿನ ಲೋಕಗಳಲ್ಲಿ ತುಂಬಾ ಪವರ್ಫುಲ್ ಆಗಿದೆ. ಇದು ಸ್ವರ್ಗ ಲೋಕದಲ್ಲಿ ಇಷ್ಟೊಂದು ಭೋಗ ಪ್ರವೃತ್ತಿ ಇದೆ ಅಂತಂದ್ರೆ ನಿಮಗೆ ಭಕ್ತಿ ಸೇವೆ ಮಾಡುವುದಕ್ಕೆ ಇಷ್ಟನೇ ಆಗೋದಿಲ್ಲ. ಬಹಳ ತಿಳಿದವರು, ಬಹಳ ಇದಾದವರು ಭಕ್ತಿ ಸೇವೆಯನ್ನ ಮಾಡೋದು. ಆದ್ರೆ ಇಷ್ಟೊಂದು ಹೇಗೆ ನೀವು ಎಲ್ಲವನ್ನ ಒಂದು ವರ್ಷ ಪೂರ್ಣ ಹಣವನ್ನು ಎಲ್ಲವನ್ನ ಇದು ಮಾಡಿ ಪ್ಲಾನ್ ಮಾಡಿಕೊಂಡು 2 days or 3 days ಎಂಜಾಯ್ ಮಾಡೋದಕ್ಕೆ ಕಾಶ್ಮೀರಿಗೆ ಹೋಗಿದ್ದೀರೋ, ಕನ್ಯಾಕುಮಾರಿಗೆ ಹೋಗಿದ್ದೀರೋ, ಯು ಫಾರ್ಗೆಟ್ ಎವ್ರಿಥಿಂಗ್, ಆಫೀಸ್ ಪ್ರಾಬ್ಲಮ್ಸ್, ಸ್ಕೂಲ್, ಕಾಲೇಜ್, ಯು ಫೋಕಸ್ ಆನ್ ಎಂಜಾಯಿಂಗ್. ಸೊ ಇದು ಸ್ವರ್ಗಲೋಕದ ಸ್ಥಿತಿ. ಅಂತಹ ಸ್ಥಿತಿ ಪರ್ಮನೆಂಟ್ ಆಗಿರೋದಿಲ್ಲ. ಹೇಗೆ ನಿಮ್ಮ ಪುಣ್ಯ ಕಳೆದು ಹೋಗ್ತದೆ, ಮತ್ತೆ ವಾಪಸ್ ಇಲ್ಲಿ ಬರ್ಬೇಕಾಗುತ್ತೆ. ಇನ್ನು ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕದ ಸ್ಥಿತಿ ಹೇಗಂತಂದ್ರೆ ಇದರಿಂದ ಸಾಕಾಗಿದೆ, ಇದನ್ನ ಬಿಡಬೇಕು ನಾವು, ಇದು ಸಾಕು. ಆದ್ರೆ ಹೋಗ್ತಾ ಇಲ್ಲ, ಸಿಕ್ಕಾಕೊಂಡಿದ್ದಾರೆ. ಹೇಗೆ ಬರ್ಬೇಕು? ಯೋಗ ಶಕ್ತಿಯಿಂದನೋ, ದಿವ್ಯ ಶಕ್ತಿಯಿಂದನೋ. ಇದರಿಂದ ಈ ಆಸಕ್ತಿಯಿಂದ ಹೊರಗಡೆ ಬರೋದು ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು ಉನ್ನತ ಲೋಕಗಳಿಗೆ ಹೋಗಿ, ಮಹರ್ಲೋಕ, ಜನಾಲೋಕ, ತಪೋಲೋಕ ಅಪಾರ ಸಾಧನೆಯನ್ನ ಎಸೆದು ಸತ್ಯಲೋಕದಲ್ಲಿ ಯಾವಾಗ್ಲೂ ವೇದ ಮಂತ್ರಗಳು ಘೋಷಿತವಾಗ್ತವೆ. ಚಾನ್ಸೇ ಇಲ್ಲ ಭೌತಿಕ ಭೋಗ ಆಸಕ್ತಿಯ ಒಂದು ಇದರಲ್ಲಿ. ತಮ್ಗೆಲ್ಲ ಗೊತ್ತಿರ್ಬೋದು, ಯಾವಾಗ ಶಂತನು ಮಹಾರಾಜ, ಮಹಾನ್ ದೊರೆ, ಬಹಳಷ್ಟು ಆ ಒಂದು ಧರ್ಮವನ್ನ ಆಚರಿಸಿ ದೊರೆಯಾಗಿ ಸತ್ಯಲೋಕಕ್ಕೆ ಹೋದಾಗ ಗಂಗೆ ಬ್ರಹ್ಮನ ಸೇವೆಯನ್ನ ಮಾಡೋದಕ್ಕೆ ಬರ್ತಾ ಇರ್ತಾಳೆ ನೀರನ್ನ ತೆಗೆದುಕೊಂಡು. ಆ ಸಂದರ್ಭದಲ್ಲಿ ಆ ಗಾಳಿಯಿಂದ ಅವಳ ಸೆರಗು ಜಾರಿ ಬಿಡ್ತದೆ. ಶಂತನುವಿನ ಮನಸ್ಸು ವಿಕಾರವಾಗ್ತದೆ. ತಕ್ಷಣ ಬ್ರಹ್ಮ ಅವರಿಬ್ಬರಿಗೆ ಶಾಪವನ್ನ ಕೊಡ್ತಾನೆ. ನೀವು ಮತ್ತೆ ಮರಳಿ ಭೂಮಿಗೆ ಹೋಗಿ ಮನುಷ್ಯರಾಗಿ ತಮ್ಮ ಒಂದು ಶಾಪದ ಪ್ರತಿಫಲವನ್ನ ಪಡೆಯಿರಿ. ಗಂಗೆ ಅವಾಗ ಇದು ಭಗವಂತನ ಒಂದು ಯೋಜನೆ. ಗಂಗಾಪುತ್ರ ಭೀಷ್ಮರ ಜನ್ಮವಾಗ್ತದೆ. ಶಂತನು ಅವರ ತಂದೆಯಾಗ್ತಾನೆ. ಸೊ ಹೇಳುವ ಉದ್ದೇಶ ಏನು ಅಂತಂದ್ರೆ ಭೋಗ ಪ್ರವೃತ್ತಿ ತುಂಬಾ ಪವರ್ಫುಲ್ ಇದೆ, ಸೂಕ್ಷ್ಮವಾಗಿರ್ತದೆ. ಯಾವಾಗ ಅವಕಾಶ ಸಿಗ್ತದೆ ಜಂಪ್ಸ್ ಇನ್ ಟು ಪ್ಲಾಟ್ಫಾರ್ಮ್, ಇಮಿಡಿಯೇಟ್ಲಿ ಬಂದ್ಬಿಡ್ತದೆ, ಗೊತ್ತೇ ಆಗೋದಿಲ್ಲ. ಇಟ್ ಕಮ್ಸ್ ಅಂಡ್ ಗೋಸ್, ಫ್ಲಿಪ್, ಮಿಂಚಿನ ಹತ್ರ ಬಂದು ಹೋಗ್ತದೆ. ಇದು ಈ ಭೌತಿಕ ಜಗತ್ತಿನ ಒಂದು ಸ್ಥಿತಿ. ಸೊ ಮತ್ತೆ ನೀವು ಈ
ಭೂಮಿಗೆ ಬಂದು ನಿಮ್ಮ ಕರ್ಮಗಳನ್ನ ಆಚರಿಸಿ ಪುಣ್ಯ ಕರ್ಮಗಳನ್ನ ಬೆಳೆಸಿ ಭಕ್ತಿ ಸೇವೆಯಲ್ಲ ತೊಡಗೋದು ಎಷ್ಟು ವಿರಳ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಬಟ್ ದಿಸ್ ಪ್ಲೇಸ್ ಇಸ್ ದ ಬೆಸ್ಟ್ ಪ್ಲೇಸ್. ಇಲ್ಲಿ ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನ ಮಾಡಿದರೆ ಪನಿಷ್ಮೆಂಟ್ ಇದೆ, ಅವಕಾಶನೂ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಪುಣ್ಯ ಕರ್ಮಗಳ ಬ್ಯಾಲೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಇವೆರಡೂದ್ರೊಂದಿಗೆ ಇನ್ನೊಂದು ಅವಕಾಶ ಇದೆ, ಭಕ್ತಿ ಸೇವೆಯನ್ನ ಮಾಡೋದಕ್ಕೆ. ಭಾರತ ಭೂಮಿಲಿ ಜನ್ಮ ಲಿಯ ಯಾರ್, ಜನ್ಮ ಸಾರ್ಥಕ ಕರಿ ಕರ್ ಪರೋಪಕಾರ. ನೀವು ಉದ್ಧಾರ ಆಗಿ ಬೇರೆಯವರನ್ನು ಕೂಡ ಉದ್ಧಾರ ಮಾಡೋದಕ್ಕೆ. ಸೊ ಅದರಿಂದ ದೇವಾನು ದೇವತೆಗಳು ಕೂಡ ಭಗವಂತನ ಭಾಗವತದಲ್ಲಿ ಪ್ರಾರ್ಥನೆ ಇದೆ, ದೇವಾನು ದೇವತೆಗಳು. ನಾವು ಕೂಡ ಒಂದು ಅವಕಾಶ ನಮಗೆ ಸಿಗಬೇಕು ಮನುಷ್ಯರಾಗೋದಕ್ಕೆ. ಎಂಥ ಭಾಗ್ಯವಂತರು ಇವರು. ಶಾರ್ಟ್ ಲೈಫ್ ಟೈಮ್, ಈವನ್ 1,00,000 ವರ್ಷನೂ ಕೂಡ ಮನುಷ್ಯನದು ತುಂಬಾ ಶಾರ್ಟ್ ಲೈಫ್ ಟೈಮ್ ಅವ್ರಿಗೆ. ನಮ್ದು 100 ಇನ್ನೂ ಶಾರ್ಟೆಸ್ಟ್. ಇಂಥ ಲೈಫ್ ಟೈಮ್ ನಲ್ಲಿ ಭಗವತ್ ಸಾಕ್ಷಾತ್ಕಾರ ಪಡಿತಾ ಇದ್ದಾರಲ್ಲ, ಮರಳಿ ಗೋಲೋಕ ವೃಂದಾವನಕ್ಕೆ ಹೋಗುವಂತ ಭಾಗ್ಯ ಸಿಗ್ತಾ ಇದೆಯಲ್ಲ. ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸೋದಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ. ಹೌ ಫಾರ್ಚುನೇಟ್ ದೇ ಆರ್. ಸೊ ಇದು ತುಂಬಾ ಸುಂದರವಾದ ಪ್ರಾರ್ಥನೆಗಳಿದ್ದಾವೆ ಭಾಗವತದಲ್ಲಿ. ಮೇ ಬಿ ಭಾಗವತವನ್ನ ಯಾವಾಗ ಚರ್ಚೆ ಮಾಡುವಾಗ ನಾವು ರಿಸೈಟ್ ಮಾಡೋಣ. ಸೊ ಇದು ಶರೀರವನ್ನ ಬದಲಾಯಿಸುವ ಆ ಒಂದು ಪ್ರಕ್ರಿಯೆ ಏನಿದೆ, ಇದು ಕರ್ಮ. ಸೊ ಛಂದೋಗ್ಯ ತುಂಬಾ 2 ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ಇದ್ದಾವೆ, ಓದಿ ಯಾರಾದ್ರೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್. ಛಂದೋಗ್ಯ ಉಪನಿಷತ್ತು ವೈದಿಕ ಯಜ್ಞಗಳ ಕ್ರಮವನ್ನು ವರ್ಣಿಸುತ್ತವೆ. ಬಲಿಪೀಠದ ಮೇಲೆ 5 ಬಗೆಯ ಅಗ್ನಿಗಳಲ್ಲಿ 5 ಬಗೆಯ ಆಹುತಿಗಳನ್ನು ಅರ್ಪಿಸುತ್ತಾರೆ. 5 ಬಗೆಯ ಅಗ್ನಿಗಳನ್ನು ಸ್ವರ್ಗಲೋಕಗಳು, ಮೋಡಗಳು, ಭೂಮಿ, ಪುರುಷ ಮತ್ತು ಸ್ತ್ರೀ ಎಂದು ಭಾವಿಸುತ್ತಾರೆ. 5 ಬಗೆಯ ಆಹುತಿಗಳೆಂದರೆ ಶ್ರದ್ಧೆ, ಚಂದ್ರಲೋಕದ ಭೋಕ್ತಾರ, ಮಳೆ, ಧಾನ್ಯಗಳು ಮತ್ತು ವೀರ್ಯ. ಕಂಟಿನ್ಯೂ ಮಾಡೋದು. ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೆ. ಏನಂತಂದ್ರೆ ವೇದಗಳಲ್ಲಿ ಹೇಳಲಾಗಿದೆ ಹೇಗೆ ನೀವು ಯಜ್ಞವನ್ನ ಮಾಡಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಶ್ರದ್ಧೆ, ಫೇತ್. ದ ಪರ್ಸನ್ ಹೂ ಹ್ಯಾಸ್ ಗಾಟ್ ಫೇತ್, he can perform the ಯಜ್ಞ. ಯಾರಿಗೆ ವಿಶ್ವಾಸ ಇಲ್ಲ, ರಿಸಲ್ಟ್ ಬರೋದಿಲ್ಲ. ಯಾರಿಗೆ ವಿಶ್ವಾಸದಿಂದ ಅವನು ಯಜ್ಞವನ್ನ ಮಾಡ್ತಾನೆ. ನಾವು ಕೇಳ್ತೀವಿ, ಏನು ವೇದಗಳಲ್ಲಿ ಹೇಳಲಾಗಿದೆಯಲ್ಲ ಮಾಂಸವನ್ನ ತಿನ್ಬೇಕು. ಅರೆ, ಯಾವ ಯಜ್ಞವನ್ನ ಪ್ರಾಪರ್ಲಿ ಮಾಡ್ತಾರೆ, ಆ ಪ್ರಾಣಿಗೆ ಬಲಿ ಕೊಟ್ಟ ಶರೀರನೂ ಏನಿದೆ ಅದು ಆಧ್ಯಾತ್ಮಿಕವಾಗಿ ಹೋಗ್ತದೆ. ಸೊ ದೇವಲೋಕಕ್ಕೆ ಹೋಗೋದಕ್ಕೆ, ಇತರ ಲೋಕಗಳಿಗೆ ಹೋಗೋದಕ್ಕೆ ವೇದ ಶಾಸ್ತ್ರದಲ್ಲಿ ಆ ಪ್ರೊಸೆಸ್ ಅನ್ನ ಕೊಡಲಾಗಿದೆ. ಅದರ ಪ್ರಕಾರ ವ್ಯಕ್ತಿ ಏನಿದ್ದಾನೆ ಬೇರೆ ಬೇರೆ ಲೋಕಗಳಿಗೆ ಹೋಗಬಹುದು, ಆ ಲೋಕಗಳಲ್ಲಿ ವಾಸಿಸಬಹುದು. ಅನಂತರ ಅವನು ಮತ್ತೆ ಮಳೆಯ ರೂಪದಲ್ಲಿ ಇಲ್ಲಿ ವಾಪಸ್ ಬರಬಹುದು. ಸೊ 5 ಬಗೆಯ ಯಜ್ಞಗಳು, 5 ಬಗೆಯ ಆಹುತಿಗಳು, 5 ಬಗೆಯ ಯಜ್ಞಕುಂಡಗಳೇನಂತ ಯಜ್ಞಗಳು, ಆಮೇಲೆ ಅಗ್ನಿಗಳು, ಸ್ವರ್ಗಲೋಕಗಳು. ಯಾವುದಕ್ಕೆ ಪಡೆಯೋದು? ಸ್ವರ್ಗಲೋಕಗಳು, ಮೋಡಗಳು, ಭೂಮಿ, ಪುರುಷ, ಸ್ತ್ರೀ. ಈ 5 ಬಗೆಯ ಆಹುತಿಗಳು ಏನು ಅಂತಂದ್ರೆ ಶ್ರದ್ಧೆ, ಚಂದ್ರಲೋಕದ ಭೋಕ್ತಾರ, ಮಳೆ, ಧಾನ್ಯಗಳು ಮತ್ತು ವೀರ್ಯ. ಇವೆಲ್ಲವೂ ಶಾಸ್ತ್ರದಲ್ಲಿ ಹೇಳಿದೆ ಹೇಗೆ ಕರ್ಮಕಾಂಡ ಪೋಷಣೆಯಿಂದ ನಾವು ಮೇಲೆ ಬೇರೆ ಬೇರೆ ಲೋಕಗಳಿಗೆ ಹೋಗಬಹುದು. ಅಲ್ಲಿ ಭೌತಿಕ ಜಗತ್ತಿನ ಈ ಇಂದ್ರಿಯ ಸುಖವನ್ನ ಪಡೆಯಬಹುದು,
ಉನ್ನತ ಶ್ರೇಣಿಯ ಇಂದ್ರಿಯ ಸುಖವನ್ನ ಪಡೆಯಬಹುದು. ಮುಂದಿನ ಪ್ಯಾರಾಗ್ರಾಫ್ ದಲ್ಲಿ ಅದನ್ನೇ ವರ್ಣಿಸ್ತಾರೆ. ಸ್ವಲ್ಪ ಅದನ್ನ ನೋಡ್ಕೊಂಡು ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಕೇಳೋಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಯಜ್ಞದ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ಸ್ವರ್ಗಲೋಕವನ್ನು ಸೇರುವುದಕ್ಕಾಗಿ ಜೀವಿಯು ನಿರ್ದಿಷ್ಟ ಯಜ್ಞವನ್ನು ಮಾಡುತ್ತಾನೆ. ಆದುದರಿಂದ ಅವುಗಳನ್ನು ಸೇರುತ್ತಾನೆ. ಯಜ್ಞದ ಪುಣ್ಯವು ಕ್ಷಯಿಸಿದಾಗ ಜೀವಿಯು ಮಳೆಯ ರೂಪದಲ್ಲಿ ಭೂಮಿಗೆ ಹಿಂದಿರುಗುತ್ತಾನೆ. ಅನಂತರ ಧಾನ್ಯಗಳ ರೂಪವನ್ನು ಪಡೆಯುತ್ತಾನೆ. ಧಾನ್ಯಗಳನ್ನು ಪುರುಷ ತಿನ್ನುತ್ತಾನೆ. ಅವು ವೀರ್ಯವಾಗಿ ಮಾರ್ಪಡುತ್ತವೆ. ವೀರ್ಯವು ಹೆಂಗಸಿಗೆ ಗರ್ಭದಾನ ಮಾಡುತ್ತವೆ. ಜೀವಿಯು ಮತ್ತೆ ಮನುಷ್ಯ ರೂಪವನ್ನು ಪಡೆಯುತ್ತಾನೆ, ಯಜ್ಞವನ್ನು ಮಾಡುತ್ತಾನೆ. ಹೀಗೆ ಚಕ್ರದ ಪುನರಾವರ್ತನೆಯಾಗುತ್ತದೆ. ಈ ರೀತಿಯಲ್ಲಿ ಜೀವಿಯು ಸಂಸಾರ ಮಾರ್ಗದಲ್ಲಿ ಬಂದು ನಿರ್ಗಮಿಸುತ್ತಿರುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಇಂತಹ ಯಜ್ಞಗಳಿಂದ ದೂರವಿರುತ್ತಾನೆ. ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವೀಕರಿಸುತ್ತಾನೆ. ಹೀಗೆ ಭಗವದ್ಧಾಮಕ್ಕೆ ಹಿಂದಿರುಗಲು ಸಿದ್ಧ ಮಾಡಿಕೊಳ್ಳುತ್ತಾನೆ. ಎಸ್, ಯಾರಿಗೆ ಈ ಜ್ಞಾನ ಇಲ್ಲ ಅವರು ಇದರ ಬಗ್ಗೆ ವಿಶ್ವಾಸ ಬರುವುದಿಲ್ಲ ಮತ್ತು ಈ ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶರಣಂ. ಹೇಗೆ ಪುಣ್ಯ ಪೂರ್ತಿಯಾದ ಮೇಲೆ ಮಳೆ ರೂಪದಲ್ಲಿ ಬಂದು ದವಸ ಧಾನ್ಯದಲ್ಲಿ ನೆಲದಿಂದ ಧಾನ್ಯದಿಂದ ಪುರುಷನಿಂದ ಸ್ತ್ರೀಗೆ ವರ್ಗಾಯಿಸಲ್ಪಡ್ತಾನೆ. ಗರ್ಭದಾನವಾಗಿ ಗರ್ಭದಿಂದ ಮತ್ತೆ घर से स्कूल, स्कूल से कॉलेज, कॉलेज से दफ्तर, घेरा बड़ा हुआ, दुनिया फैली है. ಎಲ್ಲ ಕಡೆ ಇದು ವಿಸ್ತರಣೆಯಾಗಿದೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ದೆನ್ ಕಾಲೇಜ್, ದೆನ್ ಆಫೀಸ್, ದೆನ್ ಡೆತ್, ಓಲ್ಡ್ ಏಜ್ ಡೆತ್, ಕಂಟಿನ್ಯೂಸ್. ಈ ನಾಲೆಜ್ ಅನ್ನ ಯಾರು ತಿಳ್ಕೊಂಡಿರ್ತಾರೆ ಅವರು ದೃಢ ಭಕ್ತಿಯಿಂದ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಶ್ರೀಲ ಪ್ರಭುಪಾದರು ತಿಳಿಸಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಹರೇ ಕೃಷ್ಣ ಪ್ರಭು. ಎಸ್. ಭಗವದ್ಗೀತೆಯ ನಿರಾಕಾರವಾದಿ ವ್ಯಾಖ್ಯಾನಕಾರರು ಬ್ರಹ್ಮನ್ ಐಕ ಜಗತ್ತಿನಲ್ಲಿ ಜೀವಿಯ ರೂಪವನ್ನು ಪಡೆಯುತ್ತದೆ ಎಂದು ಕಾರಣವೇ ಇಲ್ಲದೆ ಭಾವಿಸುತ್ತಾರೆ. ಇದನ್ನು ಸಮರ್ಥಿಸಲು ಅವರು ಗೀತೆಯ 15ನೇ ಅಧ್ಯಾಯದ 7ನೇ ಶ್ಲೋಕವನ್ನು ಪ್ರಸ್ತಾಪಿಸುತ್ತಾರೆ. ಆದರೆ ಈ ಶ್ಲೋಕದಲ್ಲಿ ಭಗವಂತನು ಜೀವಿಯನ್ನು ತನ್ನ ನಿತ್ಯವಾದ ಒಂದು ಭಾಗ ಎಂದು ಸಹ ವರ್ಣಿಸುತ್ತಾನೆ. ಭಗವಂತನ ಒಂದು ಭಾಗವಾದ ಜೀವಿಯು ಐಹಿಕ ಜಗತ್ತಿಗೆ ಪತನ ಹೊಂದಬಹುದು. ಆದರೆ ಪರಮಪ್ರಭುವಿಗೆ ಅಚ್ಯುತ ಎಂದು ಎಂದಿಗೂ ಪತನವಿಲ್ಲ. ಆದ್ದರಿಂದ ಪರಬ್ರಹ್ಮನ್ ಜೀವಿಯ ರೂಪವನ್ನು ಪಡೆಯುತ್ತಾನೆ ಎನ್ನುವ ಸ್ವೀಕೃತ ಭಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ. ವೈದಿಕ ಸಾಹಿತ್ಯದಲ್ಲಿ ಬ್ರಹ್ಮನ್ ಜೀವಿ ಮತ್ತು ಪರಬ್ರಹ್ಮನ್ ಪರಮಪ್ರಭು ಅವರು ಬೇರೆ ಬೇರೆ ಎಂದು ನೆನಪಿಡುವುದು ಮುಖ್ಯವಾದದ್ದು. ಮಮ ಇಮಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನ ಷಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಭಗವದ್ಗೀತೆ 15ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇದನ್ನ ಹೇಳಲಾಗಿದೆ. ಭಗವಂತ ಹೇಳ್ತಾನೆ ಜೀವ ಸನಾತನ ಅಂತ. ಹಾಗಾದ್ರೆ ಮಾಯಾವಾದಿಗಳ ಅಲ್ಪ ಜ್ಞಾನದ ಕಾರಣ ಅವರು ಬ್ರಹ್ಮನ್ ಐಹಿಕ ಜಗತ್ತಿನಲ್ಲಿ ಜೀವಿಯ ರೂಪವನ್ನು ಪಡೆಯುತ್ತದೆ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋ ಬ್ರಹ್ಮನ್ ಅಂತಂದ್ರೆ ದೇವೋತ್ತಮ ಪರಮ ಪುರುಷ. ಅವ್ರಿಗೂ ನಮಗೂ ಏನ್ ಡಿಫ್ರೆನ್ಸ್ ಇದೆ? ಅವ್ರಿಗೂ ನಮಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಏನು ಅಂತಂದ್ರೆ ಅವರು ಬ್ರಹ್ಮನ್ ಅಂತಂದ್ರೆ ನಾನು ಭಗವಂತನ ಅಂಶ, ಆದ್ದರಿಂದ ನಾನು ಭಗವಂತನ ಆಗ್ತೇನೆ. ಆದ್ರೆ ವೈಷ್ಣವರು ಅಥವಾ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಾಸ್ತ್ರವನ್ನ ತಿಳಿದವರು ಹೇಳ್ತಾರೆ, ಹೌದು ನಾನು ಕೂಡ ಭಗವಂತನ ಅಂಶ, ಆದರೆ ಭಗವಂತ ಪರಬ್ರಹ್ಮ, ನಾನು
ಅವನ ಅಂಶನಾಗಿದ್ದರಿಂದ ನಾನು ಗುಣಾತ್ಮಕವಾಗಿ ಒಂದು ಹೌದು ಮತ್ತು ಪರಿಮಾಣಾತ್ಮಕವಾಗಿ ಬೇರೇನೂ ಹೌದು. ಇದೇ ಅಚಿಂತ್ಯ ಭೇದ ಅಭೇದ ತತ್ವ. ಸೊ ಇದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಶಾಸ್ತ್ರಗಳಲ್ಲಿ ಹೇಳಿದೆ, ಬ್ರಹ್ಮನ್ ಅಂತಂದ್ರೆ ಜೀವಿ, ಪರಬ್ರಹ್ಮನ್ ಅಂತಂದ್ರೆ ಭಗವಂತ. ಅವನು ಪರಬ್ರಹ್ಮನ್ ಆಗಿರೋದ್ರಿಂದ ಅವನು ಜೀವಿಯಂತೆ ಪ್ರಕೃತಿಯ 3 ಗುಣಗಳಿಗೆ ಸಿಲುಕಿ ದೇಹವನ್ನ ಬದಲಾಯಿಸೋದಿಲ್ಲ. ಆದ್ರೆ ಜೀವಿ ಭಗವಂತನ ಅಂಶನಾಗಿದ್ದು ಕೂಡ ತಟಸ್ಥ ಜೀವಿ ಆಗಿರೋದ್ರಿಂದ ಅವನು ಅವನ ಸ್ವಂತ ಇಚ್ಛೆಯಂತೆ ಭೋಗಿಸುವ ಆಸಕ್ತಿ ಇದ್ದಂತೆ ಶರೀರಗಳನ್ನ ಬದಲಾಯಿಸ್ತಾನೆ. ಆದ್ದರಿಂದ ಭಗವಂತನನ್ನ ಜೀವಿಯನ್ನ ಒಂದೇ ತಕಡಿಯಲ್ಲಿ ತೂಗುವಂತೆ ಇಲ್ಲ. ಮಾಯಾವಾದಿಗಳು ಹೇಳೋ ಪ್ರಕಾರ ಅಹಂ ಬ್ರಹ್ಮಾಸ್ಮಿ, ಯಸ್, ಆದ್ರೆ ಅಹಂ ಪರಬ್ರಹ್ಮನ್ ಅಲ್ಲ. ಅವು ಭಗವಂತನ ಒಂದು ಅಂಶ. ಭಗವಂತ ಸಮುದ್ರ ಆದ್ರೆ ನಾವು ಒಂದು ಹನಿ. ಆದ್ದರಿಂದ ಅಲ್ಪ ಜ್ಞಾನದ ಒಂದು ಅಥವಾ ಈ ಭಗವತ್ ಸಾಕ್ಷಾತ್ಕಾರದ ಪರಿಪೂರ್ಣತೆಯನ್ನ ಪಡೆಯದ ಕಾರಣ ಅವರು ದೃಢ ಸಂಕಲ್ಪದಿಂದ ಭಗವತ್ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಇದರಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದೆನಾ ಯಾರ್ದಾದ್ರು? ಹರೇ ಕೃಷ್ಣ ಪ್ರಭುಜಿ. ಎಸ್, ಹರೇ ಕೃಷ್ಣ. ಪ್ರಭುಜಿ, ಇಲ್ಲಿ ಯಜ್ಞದ ಪುಣ್ಯವು ಕ್ಷಯಿಸಿದಾಗ ಜೀವಿಯು ಮಳೆಯ ರೂಪದಲ್ಲಿ ಭೂಮಿಗೆ ಹಿಂತಿರುಗುತ್ತಾನೆ ಅಂತ ಹೇಳಿದ್ದಾರೆ ಪ್ರಭುಜಿ. ಅಂದ್ರೆ ಎಲ್ಲಾ ಅಲ್ಲಿಗೆ ಹೋಗಿರುವಂತ ಜೀವಿಗಳೆಲ್ಲಾನು ಸಹ ಮಳೆಯ ರೂಪದಲ್ಲೇ ಬರ್ತಾರ? ಯಾಕಂದ್ರೆ ಸ್ವರ್ಗಲೋಕದಲ್ಲಿ ಇರ್ತಾರೆ ಅಲ್ವಾ ಮಾತಾಜಿ? ಸ್ವರ್ಗಲೋಕದಲ್ಲಿ ಇರ್ತಾರೆ, ಬೇರೆ ಬೇರೆ ಲೋಕ. ಯಾಕಂದ್ರೆ ಭೋಗ ಎಲ್ಲಿವರೆಗೆ ಇದೆ? ಸ್ವರ್ಗಲೋಕದವರೆಗೆ. ಅದಾದ್ಮೇಲೆ ಮಹರ್ಲೋಕ, ಜನಾಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಬಹಳ ಅಂತಂದ್ರೆ ಅವರು ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಶಾಂತವಾಗಿದ್ದಾರೆ, ಅಥವಾ ಶಾಂತ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಅನೇಕ ಯೋಗಿಗಳು, ಯೋಗಿಗಳು ಅಥವಾ ತಪಸ್ವಿಗಳು ಅಲ್ಲಿ ಕ್ರಮೇಣವಾಗಿ ಪ್ರಗತಿಯನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಈ ಭೋಗ ಆಸಕ್ತಿಯಿಂದ ಬಿಡುಗಡೆಯನ್ನ ಹೊಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾರು ಅತ್ಯಂತ ಈ ಭೌತಿಕ ಜಗತ್ತನ್ನ ಇನ್ನೂ ಅನುಭವಿಸಬೇಕು ಅನ್ನುವ ಬಯಕೆಯನ್ನ ಹೊಂದಿದ್ದಾರೆ, ಅವರ ಪುಣ್ಯಗಳು ತೀರಿದ ಮೇಲೆ ಮರಳಿ ಅವರು ತಮ್ಮ ಪುಣ್ಯವನ್ನ ಗಳಿಸಿಕೊಳ್ಳೋದಕ್ಕೆ ಈ ಮರ್ತ್ಯಲೋಕಕ್ಕೆ ಬರಬೇಕು. ಆದ್ರೆ ಮಹರ್ಲೋಕದಿಂದ, ಜನಾಲೋಕದಿಂದ, ತಪೋಲೋಕದಿಂದ ಅವರೆಲ್ಲರೂ ಮೇಲೆ ಮೇಲೆ ತಿರುಗಡೆ ಹೊಂತ ಬ್ರಹ್ಮನ 100 ವರ್ಷ ಆದ ಮೇಲೆ ಇನ್ನೂ ಆ ಭೋಗ ಆಸಕ್ತಿ ಅಥವಾ ಈ ಎಂಜಾಯಿಂಗ್ ಲಾರ್ಡಿಂಗ್ ಓವರ್ ಟೆಂಡೆನ್ಸಿ ಸೂಕ್ಷ್ಮ ರೂಪದಲ್ಲಿ ಇದ್ದುದು ಸಂಪೂರ್ಣವಾಗಿ ಶುದ್ಧವಾಗದೇ ಇದ್ದಲ್ಲಿ ಮತ್ತೆ ಮರಳಿ ಬರಬೇಕಾಗಬಹುದೋ ಏನೋ. ಆದ್ರೆ ಯಾವಾಗ ಶುದ್ಧರಾಗ್ತಾರೆ ಅವರು ಬ್ರಹ್ಮನೊಂದಿಗೆ ಭಗವತ್ ಸಾಮ್ರಾಜ್ಯಕ್ಕೆ ಹೋಗ್ಬಹುದು. ಸರಿನಾ ಮಾತಾಜಿ? ಹಾ ಪ್ರಭುಜಿ, ಅದೇ ಅಂದ್ರೆ ಪ್ರೋಸೆಸ್ ಇದೆ ಅಂತನಾ ಪ್ರಭುಜಿ? ಅಂದ್ರೆ ಎಲ್ಲಾ ಜೀವಿಗಳು ಮಳೆ ರೂಪದಲ್ಲಿ ಬರ್ತಾರೆ ಸ್ವರ್ಗದಲ್ಲಿ ಇರುವಂತವ್ರು ಪುಣ್ಯ ತೀರಿದ ಮೇಲೆ. ಎಸ್, ಕರ್ಮಚಕ್ರ. ಇದನ್ನ ಈ ರೀತಿ ಹೀಗೆ ನಾವು ಅಲ್ಲಿಂದ ಬರ್ತೇವೆ ಈ ಭೂಮಿಗೆ. ಇಲ್ಲಿ ಸಿಸ್ಟಮ್ ಇದೆ, ಯಾವಾಗ ಮಳೆ ರೂಪದಲ್ಲಿ ಬರ್ತೇವೆ, ಮಣ್ಣಿನ ಒಂದು ಗರ್ಭದಲ್ಲಿ ಅಂತಂದ್ರೆ ಭೂತಾಯಿಯ ಗರ್ಭದಲ್ಲಿ ನಾವು ಮೊಳಕೆ ಒಡೆದು ಅದರಿಂದ ಧಾನ್ಯ ಬಂದು ಅದನ್ನ ನಾವು ಯಾವಾಗ ಪುರುಷರು ತೆಗೆದುಕೊಳ್ತಾರೆ, ತಾಯಿಯ ಗರ್ಭದಲ್ಲಿ ಮತ್ತೆ ಜೀವ ಬೆಳೆಯುತ್ತೆ. ಪ್ರಭುಜಿ ಅವರು ಪ್ರಶ್ನೆ, ಅದು ಆತ್ಮ
ಅದು ಧಾನ್ಯದಲ್ಲೇ ಮಳೆ ರೂಪದಲ್ಲೇ ಬರುತ್ತಾ ಅಥವಾ ಬೇರೆ ರೂಪದಲ್ಲೇ ಬರುತ್ತಾ ಅಂತ ಕೇಳ್ತಿದ್ದಾರೆ. ಇದೇ ಚಕ್ರ ಹೇಳಿರೋದು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರೋದು ಇದು ಚಕ್ರ. ಅದನ್ನೇ ಶಿಲಾ ಪ್ರಭುಪಾದ ಹೇಳ್ತಾರೆ. ಬೇರೆ ರೂಪದಲ್ಲಿ, ಧಾನ್ಯದ ರೂಪದಲ್ಲೇನೆ ಬರ್ತಾರೆ. ಬೇರೆ ರೂಪದಲ್ಲಿ ತಾಯಿಯ ಗರ್ಭದಲ್ಲಿ ಅವರು ತಾಯಿಯ ಗರ್ಭವನ್ನ ತೆಗೆದುಕೊಳ್ಳೇಬೇಕು. ಕೆಲವರು ವಿಶೇಷವಾಗಿ ಇದ್ದಾರೆ, ಅವರಿಗೆ ಅಯೋನಿಜರು ಅಂತ ಹೇಳ್ತಾರೆ. ಈಗ ನಾವು ಶ್ರೀ ಸಂಪ್ರದಾಯದಲ್ಲಿ ನೋಡ್ತೇವೆ. ಒಬ್ರು ಇದ್ದಾರೆ, ಅವರು ಅಯೋನಿಜರು ಅಂದ್ರೆ ಅವರಿಗೆ ಯಾವ ತಾಯಿಯ ಗರ್ಭದಿಂದ ಅವರು ಜನಿಸ್ಲಿಲ್ಲ. ಅಥವಾ ನಾವು ಇದನ್ನು ಹೇಳ್ತೇವೆ, ಬ್ರಹ್ಮ ಸ್ವಯಂ ಭೂ ಅಂತ ಹೇಳ್ತೇವೆ. ಭಗವಂತನ ಗರ್ಭದಿಂದ ಅಜ. ಸೊ ಕೆಲವರನ್ನ ಬಿಟ್ಟು ಉಳಿದವರೆಲ್ಲರೂ ತಾಯಿಯ ಗರ್ಭದಿಂದ. ಸ್ವಾತಿ ನಕ್ಷತ್ರದ ಮಳೆಯಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಕೆಲವೊಂದ್ಸತಿ ಮುತ್ತು ಹಾಕ್ತಾರೆ, ಸಿಂಪೆಯಿಂದ ಇದು ಮಾಡ್ತದೆ, ಮಳೆಯಲ್ಲೇ ಬರ್ತಾರೆ. ಸೊ ಮಳೆಯಿಂದ ಬರಬಹುದು. ಬೇರೆ ಏನಾದ್ರೂ ಪ್ರಶ್ನೆ? ಮಲ್ಲಿಕಾರ್ಜುನ್ ಪ್ರಭು, ಎನಿಥಿಂಗ್? ಹರೇ ಕೃಷ್ಣ ಪ್ರಭುಜಿ. ಎಸ್ ಇಲ್ಲ, ಓಕೆ ಪ್ರಭುಜಿ. ಎಸ್. ಸೊ 4ನೇ ಶ್ಲೋಕಕ್ಕೆ ಹೋಗೋಣ ನಾವು. ಎಸ್ ಪ್ರಭುಜಿ. ಸೊ 3 ಪ್ರಶ್ನೆಗಳಿಗೆ ಕ್ಲಿಯರ್ ಆಯ್ತು. ಕರ್ಮ ಏನು, ಬ್ರಹ್ಮನ್ ಯಾರು, ನಮ್ಮ ಆತ್ಮದ ಸ್ಥಿತಿ ಏನು. ಸೊ ನೆಕ್ಸ್ಟ್ ಏನಂತಂದ್ರೆ, ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾದಿ ದೈವತಂ ಅಧಿಯಜ್ಞೋ ಅಹಂ ಏವಾತ್ರ ದೇಹೇ ದೇಹ ಭೃತಾಂವರ. ಸೊ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ, ಓದ್ತೀನಿ ಪ್ರಭುಜಿ. ಓದಿ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲಾ ಪ್ರಭುಪಾದ್ ಜಿ ಕಿ ಜೈ. ಅನುವಾದ. ವಾಯ್ಸ್ ಸ್ಲೋ ಇದೆ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಹರೇ ಕೃಷ್ಣ. ಎಸ್ ಪ್ರಭುಜಿ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತವಾದ ನನಗೆ ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ಭಾವಾರ್ಥ. ಭೌತಿಕ ಪ್ರಕೃತಿ. ಎಸ್ ಪ್ರಭು. ಹರೇ ಕೃಷ್ಣ. ಭಾವಾರ್ಥ. ಭೌತಿಕ ಪ್ರಕೃತಿಯು ಸದಾ ಬದಲಾಗುತ್ತಿರುತ್ತದೆ. ಭೌತಿಕ ಶರೀರಗಳು ಸಾಮಾನ್ಯವಾಗಿ 6 ಹಂತಗಳನ್ನು ದಾಟುತ್ತವೆ. ಅವು ಹುಟ್ಟುತ್ತವೆ, ಬೆಳೆಯುತ್ತವೆ, ಒಂದಿಷ್ಟು ಕಾಲ ಉಳಿಯುತ್ತವೆ, ಕೆಲವು ಉತ್ಪನ್ನಗಳನ್ನು ಸೃಷ್ಟಿಸುತ್ತವೆ, ಕ್ಷಯಿಸುತ್ತವೆ, ಅನಂತರ ಮಾಯವಾಗುತ್ತವೆ. ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಯಾಗಿದೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ನಾಶವಾಗುತ್ತದೆ. ಎಲ್ಲಾ ದೇವತೆಗಳನ್ನು ಅವರ ವಿಭಿನ್ನ ಲೋಕಗಳನ್ನು ಒಳಗೊಳ್ಳುವ ಪರಮ ಪ್ರಭುವಿನ ಈ ವಿರಾಟ ರೂಪಕ್ಕೆ ಅಧಿದೈವತ ಎಂದು ಹೆಸರು. ವ್ಯಕ್ತಿಗತ ಆತ್ಮನ ಜೊತೆಗೆ ದೇಹದಲ್ಲಿ ಪರಮಾತ್ಮನಿದ್ದಾನೆ. ಪರಮಾತ್ಮನು ವಾಯ್ಸ್ ಸ್ಲೋ ಆಯ್ತು. ಹರೇ ಕೃಷ್ಣ. ಇವಾಗ ಸರಿ ಇದೆ. ಹರೇ ಕೃಷ್ಣ. ಇವಾಗ ಸರಿಯಾಗಿದೆ. ಹರೇ ಕೃಷ್ಣ. ಈ ವಿರಾಟ ರೂಪಕ್ಕೆ ಅಧಿದೈವತ ಎಂದು ಹೆಸರು. ವ್ಯಕ್ತಿಗತ ಆತ್ಮನ ಜೊತೆಗೆ ದೇಹದಲ್ಲಿ ಪರಮಾತ್ಮನಿದ್ದಾನೆ. ಪರಮಾತ್ಮನು ಶ್ರೀಕೃಷ್ಣನ ಪರಿಪೂರ್ಣ ಪ್ರತಿನಿಧಿ. ಪರಮಾತ್ಮನು ಅಥವಾ ಯಜ್ಞನು ಹೃದಯದಲ್ಲಿ ನೆಲೆಸಿರುತ್ತಾನೆ. ಈ ಶ್ಲೋಕದ ಸಂದರ್ಭದಲ್ಲಿ ಏವ ಶಬ್ದವು ತುಂಬಾ ಮುಖ್ಯವಾದದ್ದು. ಏಕೆಂದರೆ ಈ ಪದವನ್ನು ಬಳಸಿ ಭಗವಂತನು ಪರಮಾತ್ಮನು ತನ್ನಿಂದ ಬೇರೆಯಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ. ವ್ಯಕ್ತಿಗತ ಆತ್ಮದ ಪಕ್ಕದಲ್ಲಿ ಕುಳಿತ ಪರಮಾತ್ಮನು ದೇವೋತ್ತಮ ಪರಮ ಪುರುಷನು. ವ್ಯಕ್ತಿಗತ ಆತ್ಮಗಳ ಕರ್ಮದ ಸಾಕ್ಷಿ ಮತ್ತು ಆತ್ಮದ ಪ್ರಜ್ಞೆಯ ವಿವಿಧ ಬಗೆಗಳಿಗೆ ಅವನೇ ಮೂಲ. ಪರಮಾತ್ಮನು ವ್ಯಕ್ತಿಗತ ಆತ್ಮಕ್ಕೆ ಸ್ವತಂತ್ರವಾಗಿ ಕಾರ್ಯ ಮಾಡಲು ಅವಕಾಶ ನೀಡಿ ವ್ಯಕ್ತಿಗತ ಆತ್ಮನ ಕರ್ಮಗಳನ್ನು ನೋಡುತ್ತಿರುತ್ತಾನೆ. ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾದ ಕೃಷ್ಣ ಪ್ರಜ್ಞೆಯ ಪರಿಶುದ್ಧ ಭಕ್ತನಿಗೆ ಪರಮ ಪ್ರಭುವಿನ ಈ ವಿವಿಧ ಅಭಿವ್ಯಕ್ತಿಗಳ ಕಾರ್ಯಗಳು ತಂತಾನೇ ಸ್ಪಷ್ಟವಾಗುತ್ತವೆ. ಹೊಸಬನಿಗೆ ಪರಮ ಪ್ರಭುವಿನ ಪರಮಾತ್ಮ ಸ್ವರೂಪದ ಬಳಿ
ಸಾರಲು ಸಾಧ್ಯವಿಲ್ಲ. ಅವನು ಅಧಿದೈವತ ಎಂದು ಕರೆಯಲಾಗುವ ಪ್ರಭುವಿನ ಬೃಹತ್ ವಿರಾಟ ಸ್ವರೂಪವನ್ನು ಧ್ಯಾನಿಸುತ್ತಾನೆ. ವಿರಾಟ ಪುರುಷನ ಕಾಲುಗಳು ಅಧೋಲೋಕಗಳು, ಸೂರ್ಯಚಂದ್ರರು ಅವನ ಕಣ್ಣುಗಳು, ಊರ್ಧ್ವಲೋಕ ವ್ಯೂಹವು ಆತನ ಶಿರಸ್ಸು. ಈ ವಿರಾಟ್ ಪುರುಷನನ್ನು ಧ್ಯಾನಿಸುವಂತೆ ಆಧ್ಯಾತ್ಮದಲ್ಲಿ ಹೊಸಬನಿಗೆ ಬೋಧಿಸಲಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಿಮಗೆ ಆ 3 ಪ್ರಶ್ನೆಗಳ ಉತ್ತರ ಸ್ಪಷ್ಟವಾಗಿ ಇಲ್ಲಿ ಶಿಲ ಪ್ರಭುಪಾದರು ಹೇಳಿದ್ದಾರೆ. ಭೌತಿಕ ಶರೀರಗಳು 6 ಹಂತದಲ್ಲಿ ಬದಲಾಗ್ತಾ ಇರ್ತವೆ. ಹುಟ್ಟುತ್ತವೆ, ಬೆಳೆಯುತ್ತವೆ, ಒಂದೆಷ್ಟು ಕಾಲ ಉಳಿಯುತ್ತವೆ, ಉಪ ಉತ್ಪನ್ನಗಳನ್ನು ಸೃಷ್ಟಿಸುತ್ತವೆ, ಕ್ಷಯಿಸುತ್ತವೆ, ಅನಂತರ ಮಾಯವಾಗುತ್ತವೆ. ಈ ಒಂದು ಭೌತಿಕ ಪ್ರಕೃತಿಗೆ ಅಧಿಭೂತ ಅಂತ ಹೆಸರು. ಅರ್ಜುನ ಏನ್ ಕೇಳಿದ? ಅಧಿಭೂತ ಯಾರು? ಈ ಭೌತಿಕ ಪ್ರಕೃತಿ ಯಾವುದು? ಈ ಭೌತಿಕ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತು ಬರ್ತದೆ, ಸೃಷ್ಟಿಯಲ್ಲಿ ಹುಟ್ಟುತ್ತದೆ, ಬೆಳೀತದೆ, ಸ್ವಲ್ಪ ದಿವಸ ಇರ್ತದೆ, ಕ್ಷಯಿಸ್ತದೆ, ಕ್ರಮೇಣವಾಗಿ ನಾಶವಾಗ್ತದೆ. ಇನ್ನು ಎಲ್ಲ ದೇವತೆಗಳನ್ನು ಅವರ ವಿಭಿನ್ನ ಲೋಕಗಳನ್ನು ಒಳಗೊಳ್ಳುವ ಪರಮ ಪ್ರಭುವಿನ ಈ ವಿರಾಟ ರೂಪಕ್ಕೆ ಅಧಿದೈವತ. ಎಲ್ಲಾ ಲೋಕಗಳನ್ನ, ಆ ಬ್ರಹ್ಮಭುವನ ಲೋಕ, ಆಮೇಲೆ ಎಲ್ಲಾ ದೇವತೆಗಳನ್ನ, ಈ ಒಂದು ಒಳಗೊಂಡ ವಿರಾಟ ರೂಪ ಏನಿದೆ ಭಗವಂತಂದು, ಅಧಿದೈವತ. ಇಲ್ಲಿ ಹೇಳ್ತಾರೆ, ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ದೃಢವಾದ ನಿಲುವನ್ನ ತಾಳಿದ್ದಾರೆ ಅವರಿಗೆ ಭಗವಂತ ದೇವೋತ್ತಮ ಪರಮ ಪುರುಷ, ಎಲ್ಲ ಲೋಕಗಳ ಸ್ವಾಮಿ, ಎಲ್ಲ ಜೀವಿಗಳ ಮಾರ್ಗದರ್ಶಕ, ಮತ್ತು ಎಲ್ಲರ ಸ್ನೇಹಿತ, ಸುಹೃದಯಿ ಅಂತ ಅನ್ನೋದು ಗೊತ್ತು. ಆದ್ರೆ ಹೊಸಬರೇನಿರ್ತಾರೆ, ಅವ್ರಿಗೆ ಇನ್ನೂ ಭಗವಂತನ ಕಲ್ಪನೆ ಸ್ಪಷ್ಟವಾಗಿಲ್ಲ. ಅಂಥವರು ತಮ್ಮ ಭೌತಿಕ ಇಂದ್ರಿಯಗಳಿಂದ ಆಧ್ಯಾತ್ಮಿಕ ಜಗತ್ತಿನ ಕಲ್ಪನೆಯನ್ನ ಮಾಡ್ಕೊಳ್ಳೋದಕ್ಕೆ ಭಗವಂತ ವಿರಾಟ ರೂಪ, ಹೀಗೆ ಪ್ರತಿಯೊಂದು ಬಂದಿದೆ ಭಗವಂತನಿಂದ, ಅಧಿದೈವತ, ಅದನ್ನ ತೋರಿಸಿಕೊಡ್ತಾನೆ ಸ್ಪಷ್ಟವಾಗಿ. ಇಲ್ಲಿ ಎಲ್ಲಾ ಲೋಕಗಳಿಗೆ ಸ್ವಾಮಿ, ಎಲ್ಲಾ ಲೋಕಗಳ ಒಡೆಯ, ಎಲ್ಲಾ ದೇವತೆಗಳ ಒಡೆಯ ಭಗವಂತ ಇದ್ದಾನೆ ಅಂತನ್ನೋದು ಸ್ಪಷ್ಟವಾದ ನಿಲುವು ಭಕ್ತನಿಗೆ ಗೊತ್ತಿರ್ತದೆ. ಅಧಿಯಜ್ಞ, ಯಾರು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನಿಂತು ಅವರ ಕಾರ್ಯಗಳ ಸಾಕ್ಷಿಯಾಗಿರ್ತಾನೆ, ಉಪದೃಷ್ಟ, ಹನುಮಂತ, ಅವನಿಗೆ ಗೊತ್ತು ಯಾರು ಯಾವ ರೀತಿಯ ಯೋಚನೆ ಮಾಡ್ತಾ ಇದ್ದಾರೆ, ಅವರಿಗೆ ಏನು ಬೇಕು ಅನ್ನೋದನ್ನ ದೃಷ್ಟಾರನಾಗಿ ಭಗವಂತ ಅವರ ಸಾಕ್ಷಿಯಾಗಿ ನಿಂತ್ಕೊಳ್ತಾನೆ. ಪರಿಶುದ್ಧ ಭಕ್ತರು ಇದನ್ನ ಅರಿತಿರ್ತಾರೆ. ಆದ್ದರಿಂದ ಅವರು ಇದನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ದೃಢ ನಿಲುವಿನಿಂದ ಭಕ್ತಿ ಸೇವೆಯಲ್ಲಿ ಮುಂದುವರಿತಾರೆ. ವೆರಿ ಪವರ್ಫುಲ್. ಈ 7th ಚಾಪ್ಟರ್ ಏನು ಲಾಸ್ಟ್ ಎಂಡಿಂಗ್ ಏನಿದೆ, ದೃಢ ಸಂಕಲ್ಪ ಯಾರಿಗೆ ಬಂದಿರ್ತದೆ ಅವ್ರ ಭಕ್ತಿ ಸೇವೆಯನ್ನ ಬಿಡೋದೇ ಇಲ್ಲ. ಆದ್ರಿಂದ 7th ಚಾಪ್ಟರ್ ನಮ್ಗೆ ಎಲ್ಲ ಸರಿಯಾಗಿ ಆಯ್ತು, ಅರ್ಥ ಆಯ್ತು ಅಂದ್ರೆ 8th ಚಾಪ್ಟರ್ ಅದನ್ನ ಫಾಲೋ ಅಪ್ ಮಾಡುತ್ತೆ. ಸೊ ಏನು ಸಂಶಯ ಇಲ್ಲದೆ ಇದ್ರೆ 5th ಶ್ಲೋಕ 2ನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತದೆ. ನಾವು ಮುಂದೆ ಹೋಗೋಣ ಅಥವಾ ಏನಾದ್ರೂ ಪ್ರಶ್ನೆ ಇದೆನಾ ಯಾರಿಗಾದ್ರು?
ಯಾರಿಗೂ ಇಲ್ಲ, ಸ್ಪಷ್ಟವಾಗಿದೆ ಶಿಲಾ ಪ್ರಭುಪಾದದ್ದು. ಮಾತಾಜಿ ಅವ್ರಿಗೆ ಹರ್ಗ್ರೇಸ್ ಸುಭಾಷಿಣಿ ಮಾತಾಜಿ ಅವರು ಏನು ಇಲ್ಲ ಇಲ್ಲ ಮಾತಾಜಿ? ಪ್ರಭುಜಿ, ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಹರಿ ಹರೇ ಕೃಷ್ಣ ಪ್ರಭುಜಿ. ಎಸ್ ಎಸ್ ಪ್ರಭು. ಪ್ರಭು ಇಲ್ಲಿ ಯಜ್ಞದ ಪ್ರಭು ಇಂದ್ರ ಆಗ್ಬೋದು ಅಂತನ ಪ್ರಭುಪಾದ ಹೇಳಿದ್ರಲ್ಲ ಪ್ರಭುಜಿ ಭಾವಾರ್ಥದಲ್ಲಿ. ಇಲ್ಲಿ ಕೃಷ್ಣ ನಾನೇ ಅಂತ ಅಲ್ಲ, ಅಂದ್ರೆ ವೇದಗಳಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವುದಕ್ಕಾಗಿ ಅವರು ಈ ಇಂದ್ರನನ್ನ ಪೂಜಿಸ್ತಾರೆ ಅಥವಾ ಬೇರೆ ಬೇರೆ ದೇವತೆಗಳನ್ನ ಪೂಜಿಸ್ತಾರೆ. ಆದ್ರೆ ಫಲವನ್ನ ಕೊಡೋರು ಯಾರು? ಭಗವಂತನೇ ಆಗಿದ್ದಾನೆ. ಆದ್ರೆ ಕೆಲವರಿಗೆ ಏನು ಅಂತಂದ್ರೆ ಫ್ರೂಟಿವ್ ಆಕ್ಟಿವಿಟೀಸ್, ತಮ್ಮ ಕರ್ಮಗಳ ಫಲವನ್ನ ಅನುಭವಿಸಬೇಕು, ಅದು ಇಂದ್ರನಿಂದ ಪೂರ್ತಿ ಆಗ್ತದೆ. ಅದಕ್ಕೆ ಇಂದ್ರನಲ್ಲಿ ತಮ್ಮ ದೇವತಾ ಪೂಜೆಯನ್ನ ಮಾಡಿ ಫಲವನ್ನ ಅಪೇಕ್ಷಿಸ್ತಾರೆ. ಆದ್ರೆ ಆ ಫಲವನ್ನ ಕೊಡುವವನು ಭಗವಂತನೇ. ಆದ್ದರಿಂದ ಯಜ್ಞದ ಭೋಕ್ತಾರ ಯಾರು ಅನ್ನುವ ಪ್ರಶ್ನೆಗೆ ಭಗವಂತ ಇಲ್ಲಿ ಆ ಎಲ್ಲ ಸಂಶಯಗಳ ಒಂದು ಕೊನೆಯ ಉತ್ತರ ನಾನು ಯಜ್ಞದ ಅಧಿಯಜ್ಞ ಅಂತ ಹೇಳ್ತಾನೆ. ಸರಿ ಇದೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಯ್ತು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸೊ ಯಾರಾದ್ರೂ ಓದ್ತೀರಾ ಪ್ಯಾರಾಗ್ರಾಫ್? ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ ಮಾತಾಡಿ. ಈ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯ ಮಹತ್ವವನ್ನು ಒತ್ತಿ ಹೇಳಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾತನು ದೇಹವನ್ನು ಬಿಡುತ್ತಾನೋ ಆತನನ್ನು ಕೂಡಲೇ ಪರಮಪ್ರಭುವಿನ ದಿವ್ಯ ಭಾವಕ್ಕೆ ಕೊಂಡೊಯ್ಯಲಾಗುತ್ತದೆ. ಪರಮಪ್ರಭುವು ಪರಿಶುದ್ಧರಲ್ಲಿ ಪರಿಶುದ್ಧನು. ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆ ಇರುವವನು ಸಹ ಪರಿಶುದ್ಧರಲ್ಲಿ ಪರಿಶುದ್ಧನು. ಸ್ಮರನ್ ಎನ್ನುವ ಶಬ್ದ ಮುಖ್ಯವಾದದ್ದು. ಭಕ್ತಿಪೂರ್ವಕ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡದಿರುವ ಅಪರಿಶುದ್ಧ ಆತ್ಮಕ್ಕೆ ಕೃಷ್ಣ ಸ್ಮರಣೆಯು ಸಾಧ್ಯವಿಲ್ಲ. ಆದುದರಿಂದ ಮನುಷ್ಯನಾದವನು ಬದುಕಿನ ಪ್ರಾರಂಭದಿಂದಲೇ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡಬೇಕು. ತನ್ನ ಬದುಕಿನ ಅಂತ್ಯದಲ್ಲಿ ಜಯವನ್ನು ಸಾಧಿಸ ಬಯಸುವವನಿಗೆ ಕೃಷ್ಣ ಸ್ಮರಣೆಯ ಪ್ರಕ್ರಿಯೆಯು ಅತ್ಯಗತ್ಯ. ಆದುದರಿಂದ ಮನುಷ್ಯನಾದವನು ಸದಾ ಒಂದೇ ಸಮನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಜಪಿಸಬೇಕು. ಮನುಷ್ಯನಿಗೆ ಮರದಷ್ಟು ಸಹನೆ ಇರಬೇಕು, ತರೋರಿವ ಸಹಿಷ್ಣುನ ಎಂದು ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ್ದಾರೆ. ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡುವವನಿಗೆ ಅನೇಕ ಅಡ್ಡಿಗಳು ಎದುರಾಗಬಹುದು. ಆದರೂ ಎಲ್ಲ ಅಡ್ಡಿಗಳನ್ನು ಸಹಿಸಿಕೊಂಡು ಆತನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಲೇ ಇರಬೇಕು. ಆಗ ತನ್ನ ಜೀವನದ ಅಂತ್ಯದಲ್ಲಿ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಸಂಪೂರ್ಣ ಫಲವು ದೊರೆಯುವುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಒಂದು ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಭಕ್ತಿಪೂರ್ವಕ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡದಿರುವ ಅಪರಿಶುದ್ಧ ಆತ್ಮಕ್ಕೆ ಕೃಷ್ಣ ಸ್ಮರಣೆಯು ಸಾಧ್ಯವಿಲ್ಲ. ಎನಿ ಸ್ಲಾಕ್ನೆಸ್ ಇನ್ ಯುವರ್ ಸಾಧನ ವಿಲ್ ಲೀಡ್ ಯು ಟು ಕಮ್ ಬ್ಯಾಕ್ ಅಗೇನ್ ಟು ದಿಸ್ ಮಟೀರಿಯಲ್ ವರ್ಲ್ಡ್. ನಮ್ಮ ಸಾಧನೆಯಲ್ಲಿ ಎಳ್ಳಷ್ಟು ಚ್ಯುತಿ ಉಂಟಾದಲ್ಲಿ ನಾವು ಮತ್ತೆ ಈ ಕರ್ಮಭೂಮಿಗೆ ಬರುವ ಸಾಧ್ಯತೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದೇವೆ. ಯಾರು ಭಗವಂತನನ್ನ ಯಾವಾಗ್ಲೂ ಸ್ಮರಣೆ ಮಾಡೋದಕ್ಕೆ ಸಾಧ್ಯ? ಯಾರು
ಭಗವಂತನನ್ನ ಪ್ರಸನ್ನಗೊಳಿಸೋದಕ್ಕೆ ಅವನ ಸ್ಮರಣೆಯನ್ನ ನಿತ್ಯ ಮಾಡ್ತಾ ಇದ್ದಾರೆ, ಅಂಥವರಿಗೆ ಮಾತ್ರ ಸಾಧ್ಯ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಭಗವಂತ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾನೆ. ಇನ್ನು ಮುಂದೆ ಇದನ್ನ ಪ್ರಾಕ್ಟಿಕಲಿ ಹಾಗೆ ಇಂಪ್ಲಿಮೆಂಟ್ ಮಾಡಬೇಕು. ನಾವು ಇವಾಗ 5ನೇ ಶ್ಲೋಕದಿಂದ 9ನೇ ಶ್ಲೋಕದ ಬಗ್ಗೆ ಆ ಸ್ಮರಣೆ ಅಂದ್ರೆ ಏನು, ಹೇಗೆ ನಾವು ಮಾಡಬೇಕು, ಸೆಕೆಂಡ್ ಸೆಕ್ಷನ್. ಫಸ್ಟ್ ಸೆಕ್ಷನ್ ಅರ್ಜುನಾಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಸೆಕೆಂಡ್ ಸೆಕ್ಷನ್ 5th ಶ್ಲೋಕದಿಂದ 9ನೇ ಶ್ಲೋಕ ಹೌ ಟು ರಿಮೆಂಬರ್ ಕೃಷ್ಣ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಯಾರು ಓದ್ತೀರಾ? ಭಾವಾರ್ಥ ಓದ್ಬಿಡಿ ಸಾಕು. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಲ್ಲಿಕಾರ್ಜುನ. ಸಾವಿನ ವಿಷಯ ಗಳಿಗೆಯಲ್ಲಿ ಮನುಷ್ಯನು ತನ್ನ ಭಾವವನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಇಲ್ಲಿ ವಿವರಿಸಿದೆ. ತನ್ನ ಜೀವನದ ಅಂತ್ಯದಲ್ಲಿ ಕೃಷ್ಣನನ್ನು ಕುರಿತು ಯೋಚಿಸುತ್ತಾ ದೇಹವನ್ನು ಬಿಡುವವನು ಪರಮ ಪ್ರಭುವಿನ ದಿವ್ಯ ಭಾವವನ್ನು ಪಡೆಯುತ್ತಾನೆ. ಆದರೆ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನು ಯೋಚಿಸುವ ಅವನು ಆ ದಿವ್ಯ ಸ್ಥಿತಿಯನ್ನು ಪಡೆಯುತ್ತಾನೆ ಎನ್ನುವುದು ನಿಜವಲ್ಲ. ಈ ಅಂಶವನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಮನುಷ್ಯನು ಯೋಗ್ಯವಾದ ಮಾನಸಿಕ ಸ್ಥಿತಿಯಲ್ಲಿ ಸಾಯುವುದು ಹೇಗೆ? ಭರತ ಮಹಾರಾಜನು ಶ್ರೇಷ್ಠ ವ್ಯಕ್ತಿ, ಆದರೆ ತನ್ನ ಅಂತ್ಯಕಾಲದಲ್ಲಿ ಆತನು ಒಂದು ಜಿಂಕೆಯನ್ನು ಕುರಿತು ಯೋಚಿಸಿದನು. ಆದುದರಿಂದ ಅವನ ಮುಂದಿನ ಜನ್ಮದಲ್ಲಿ ಆತನು ಒಂದು ಜಿಂಕೆಯ ಶರೀರವನ್ನು ಪ್ರವೇಶಿಸುವಂತಾಯಿತು. ಜಿಂಕೆಯ ರೂಪದಲ್ಲಿ ಆತನು ತನ್ನ ಹಿಂದಿನ ಕೆಲಸ ಕಾರ್ಯಗಳನ್ನು ಸ್ಮರಿಸಿದರೂ ಆತನು ಪ್ರಾಣಿಯ ದೇಹವನ್ನು ಸ್ವೀಕರಿಸಬೇಕಾಯಿತು. ಇದು ನಿಜ. ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಬಂದ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಆದುದರಿಂದ ಈ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತದೆ. ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯವಾಗುತ್ತದೆ. ಇದರಿಂದ ಅವನಿಗೆ ಕೃಷ್ಣನ ದಿವ್ಯ ಭಾವಕ್ಕೆ ಸಾಗಿ ಹೋಗಲು ನೇರವಾಗುತ್ತದೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕವಾಗಿ ತನ್ಮಯವಾಗಿದ್ದರೆ ಅವನ ಮುಂದಿನ ಜನ್ಮದ ಶರೀರವು ಆಧ್ಯಾತ್ಮಿಕವಾಗಿರುತ್ತದೆ, ಭೌತಿಕವಾಗಿರುವುದಿಲ್ಲ. ಆದುದರಿಂದ ಈ ಜನ್ಮದ ಅಂತ್ಯದಲ್ಲಿ ತನ್ನ ಭಾವವನ್ನು ಯಶಸ್ವಿಯಾಗಿ ಬದಲಾವಣೆ ಮಾಡಲು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡುವುದೇ ಅತ್ಯುತ್ತಮ ಪ್ರಕ್ರಿಯೆ. ಸೊ ಅರ್ಜುನನಿಗೆ ಯಾವಾಗ ಭಗವಂತ ಇದನ್ನ ಹೇಳ್ತಾನೆ, ಅರ್ಜುನ ಬಿಕಮ್ಸ್ ವೆರಿ ಹ್ಯಾಪಿ. ಓ, ನೀನ್ ನನ್ ಜೊತೆ ಯಾವಾಗ್ಲೂ ಇರ್ತೀಯ, ನಿನ್ನ ಸ್ಮರಣೆ ಮಾಡೋದು ವೆರಿ ಈಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅರ್ಜುನಾಸ್ ಬೆಸ್ಟ್ ಫ್ರೆಂಡ್ ಕೃಷ್ಣ. ಸೊ ನೀವು ಕೂಡ ಕೃಷ್ಣನನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ. ಯು ವಿಲ್ ನಾಟ್ ಫಾರ್ಗೆಟ್ ಕೃಷ್ಣ. ಸೊ ಆದ್ದರಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ನಮ್ಮದಾಗಿಸಿಕೊಳ್ಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನ 16 ರೌಂಡ್ಸ್ ಅಂತ ಶಿಲ ಪ್ರಭುಪಾದರು ನಮಗೆ ಮಿನಿಮಮ್ ಹೇಳಿದ್ದಾರೆ. ಆದ್ರೆ ನಾವು ಯಾವಾಗ ಅವಕಾಶ ಸಿಗತ್ತೆ ಕೀರ್ತನೆಯನ್ನ ಮಾಡ್ಬೇಕು, ಜಪವನ್ನ ಮಾಡ್ಬೇಕು, ಸ್ಮರಣೆ ಮಾಡ್ಬೇಕು. ನಾರಾಧಿತೋ ಯದಿ ಹರಿ ತಪಸಾ ತಥಾ ಕಿಂ, ಆರಾಧಿತೋ ಯದಿ ಹರಿ ತಪಸಾ ತಥಾ ಕಿಂ, ಅಂತರ್ ಬಹಿರ್ ಯದಿ ಹರಿ ತಪಸಾ ತಥಾ ಕಿಂ, ನಾಂತರ್ ಬಹಿರ್ ಹರಿ ತಪಸಾ ತಥಾ ಕಿಂ. ಭಗವಂತನನ್ನ ಆರಾಧನೆ ಮಾಡ್ತಾನೆ ಇದ್ರೆ ಯಾವಾಗಲೂ ತಪಸ್ಸನ್ನ ಮಾಡೋ ಅವಶ್ಯಕತೆ ಏನಿದೆ? ಇಷ್ಟೇ ಮಾಡ್ಬೇಕು ಹೀಗೆ ಇಲ್ಲ, ಯಾವಾಗ್ಲೂ ಮಾಡ್ತಾ ಇದೆ. ಭಗವಂತನ ಆರಾಧನೆ ಮಾಡೋದೇ ಇಲ್ಲ ಅಂತಂದ್ರೆ ತಪಸ್ಸನ್ನ ಮಾಡೋದು ಯಾಕೆ ಬೇಕು?
ಹೃದಯದಲ್ಲಿ ಹೊರಗಡೆ ಭಗವಂತನನ್ನ ಕಾಣ್ತಾ ಇದ್ರೆ ತಪಸ್ಸನ್ನ ಯಾಕೆ ಮಾಡ್ಬೇಕು? ಹಾಗೆ ಆಗ್ತಾ ಇದೆ ನೋಡಿ. ಹೃದಯದಲ್ಲೂ ಭಗವಂತ ಇಲ್ಲ, ಹೊರಗಡೆನೂ ಭಗವಂತ ಇಲ್ಲ, ಮತ್ತೆ ಯಾಕೆ ತಪಸ್ಸು ಮಾಡ್ಬೇಕು? ಸೊ ತಪಸ್ಸು ಮಾಡುವ ಉದ್ದೇಶ ಏನು ಅಂತಂದ್ರೆ ಭಗವಂತನೊಂದಿಗೆ ನಮ್ಮನ್ನ ಜೋಡಿಸಿಕೊಳ್ಳೋದು. 24 ಗಂಟೆ ನಾವು ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಭಗವಂತನ ಸ್ಮರಣೆ ನಮಗೆ ಬರ್ತದೆ. ನಾವು ಮರಳಿ ಭಗವತ್ತಾಮಕ್ಕೆ ಹೋಗ್ತೀವಿ. ವರಾಹ ಪುರಾಣದಲ್ಲಿ ಭಗವಂತ ಹೇಳ್ತಾನೆ, ನನ್ ಭಕ್ತ ಶರೀರದ ದುರ್ಬಲತೆಯಿಂದಾಗಿ ನನ್ನನ್ನ ಸ್ಮರಿಸುವುದಕ್ಕೆ ಅರ್ಹತೆ ಇಲ್ಲದಿದ್ದರೆ ನಾನು ಅವನ ಕಿವಿಯಲ್ಲಿ ಬಂದು ನನ್ನ ನಾಮವನ್ನ ಉಚ್ಚರಿಸ್ತೇನೆ. ಸೊ ನಾವು ಶೂರ್ ಆಗಿರ್ಬೇಕು, ನಮಗೆ ಎಲ್ಲಿವರೆಗೆ ಬುದ್ಧಿ ಇರ್ತದೆ ಅಲ್ಲಿವರೆಗೆ ಭಗವಂತನ ಸೇವೆ, ಭಗವಂತನ ಸ್ಮರಣೆಯನ್ನ ಬಿಡಬಾರ್ದು. ಯಾವಾಗ ನಮ್ಮ ಬುದ್ಧಿ ಪೂರ್ವಕ, ಯಾಕಂದ್ರೆ ಕೆಲವೊಂದ್ಸತಿ ಕೋಮ ಅಂತ ಇಂತ ಬೇರೆ ಇದು ಶರೀರದ ಒಂದು ಸ್ಥಿತಿ ಇರ್ತಾವೆ, ಅಂತ ಸಮಯದಲ್ಲಿ ಭಗವಂತ ಹೇಳ್ತಾನೆ, ಐ ವಿಲ್ ಟೇಕ್ ಕೇರ್, ಡೋಂಟ್ ವರಿ. ಸೊ ವೆರಿ ಇಂಪಾರ್ಟೆಂಟ್ ಶ್ಲೋಕ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಭಗವಂತ ಹೇಳ್ತಾನೆ. ಯಾವ ಪುರಾಣ ಅಂತ ಹೇಳಿದ್ರಿ ಪ್ರಭು? ಏನ್ ಮಾತಾಜಿ? ಯಾವ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರಿ? ವರಾಹ ಪುರಾಣ. ವರಾಹಪುರ ಭೂದೇವಿಗೆ, ವರಾದೇವ. ಸೊ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಯಾರು ಓದ್ತೀರಾ? ಬರೀ ಭಾವಾರ್ಥ ಓದಿದ, ಬರೀ ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಭಾವಾರ್ಥ ಜಗದ್ಗುರು ಪ್ರಭುಪಾದರಿಂದ. ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೆ ಅರ್ಜುನನಿಗೆ ಮಾಡಿದ ಈ ಉಪದೇಶವು ಬಹು ಮುಖ್ಯವಾದದ್ದು. ಮನುಷ್ಯನು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂದು ಭಗವಂತನು ಹೇಳುವುದಿಲ್ಲ. ಅವುಗಳನ್ನು ಮುಂದುವರಿಸುತ್ತಲೇ ಹರೇ ಕೃಷ್ಣ ಸಂಕೀರ್ತನೆಯಿಂದ ಕೃಷ್ಣನನ್ನು ಧ್ಯಾನಿಸಬಹುದು. ಇದು ಮನುಷ್ಯನನ್ನು ಐಹಿಕ ಕಶ್ಮಲದ ಸೋಂಕಿನಿಂದ ಬಿಡಿಸಿ ಮನಸ್ಸನ್ನು, ಬುದ್ಧಿಯನ್ನು ಕೃಷ್ಣನಲ್ಲಿ ನಿಲ್ಲಿಸುತ್ತದೆ. ಕೃಷ್ಣನ ಹೆಸರುಗಳ ಸಂಕೀರ್ತನೆಯಿಂದ ಆತನು ನಿಶ್ಚಯವಾಗಿ ಕೃಷ್ಣ ಲೋಕಕ್ಕೆ ತೆರಳುತ್ತಾನೆ. ಹರೇ ಕೃಷ್ಣ. ಮಾಮನುಸ್ಮರ ಯುದ್ಧ ಚ, ವೆರಿ ಇಂಪಾರ್ಟೆಂಟ್. ಎರಡು, ನನ್ನನ್ನ ಸ್ಮರಣೆ ಮಾಡು, ಯುದ್ಧ ಮಾಡು. ನನ್ನನ್ನು ಸ್ಮರಣೆ ಮಾಡು ಸಾಕು ಅಂತ ಹೇಳಿಲ್ಲ ಭಗವಂತ, ಯುದ್ಧ ಮಾಡು. ನಮ್ಮ ಕರ್ತವ್ಯಗಳನ್ನು ನಾವು ಬಿಡಬಾರದು. ಭಗವಂತನ ಸೇವೆಯಲ್ಲಿ ಅವೆಲ್ಲವನ್ನ ತೊಡಗಿಸ್ಕೊಳ್ಬೇಕು. ದ್ಯಾಟ್ ಈಸ್ ಎ ಟೆಕ್ನಿಕ್. ಕೌಶಲ್ಯ ಏನು? ಹೌ ಯು ಎಂಗೇಜ್ ಆಲ್ 24 hours ಇನ್ ಕೃಷ್ಣ ಸರ್ವಿಸ್. ಈ ಶರೀರವನ್ನ ಸುಸ್ಥವಾಗಿಟ್ಟುಕೊಂಡು ಭಗವಂತನ ಸೇವೆಯಲ್ಲಿ ತೊಡಗಿಸುವುದಕ್ಕೆ ಯೋಗ್ಯವಾಗಿಟ್ಟುಕೊಂಡು ಭಗವಂತನ ಪ್ರಸನ್ನತೆಗಾಗಿ ಕಾರ್ಯವನ್ನ ಮಾಡೋದು. Prioritize your services and give pleasure to Krishna. ಕಾರ್ಯಚೇಷ್ಟ ಅಂತ ಹೇಳ್ತಾರೆ. ಕಾರ್ಯಚೇಷ್ಟ, ಡೂ ದ ಬೆಸ್ಟ್. ಭಗವಂತನ ಪ್ರಸನ್ನತೆಗಾಗಿ ನಾವು ನಮ್ಮ ಎಲ್ಲ ಇಂಟೆಲಿಜೆನ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಅವನ ಸೇವೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಸೊ ದಟ್ ಈಸ್ ಯುದ್ಧ ಚ. ಏನು ಅವಶ್ಯಕತೆ ಇದೆ ಆ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಮಾಡಬೇಕು. ಸೊ 8ನೇ ಶ್ಲೋಕ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಯಾರು ಓದ್ತೀರಾ? ಇದರ ಅನುವಾದವೂ ಓದ್ಬೇಕು. ಹರೇ ಕೃಷ್ಣ ಪ್ರಭು, ಓದ್ಲಾ ಪ್ರಭು?
ಓದಿ ಮತ್ತೆ. ಅನುವಾದ. ಪ್ರಾರ್ಥನೆ. ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಇದು ವೆರಿ ಇಂಪಾರ್ಟೆಂಟ್. ದೇವೋತ್ತಮ ಪರಮ ಪುರುಷನು ಎಂದು ಬಹಳಷ್ಟು ಜನರಿಗೆ ಭಗವಂತ ನಿರಾಕಾರ ಇದ್ದಾನೆ, ಭಗವಂತ ಪರಮಾತ್ಮ ಇದ್ದಾನೆ. ಹೌದು, ಇವೆಲ್ಲ ಸಾಕ್ಷಾತ್ಕಾರ ಭಗವಂತನದೇ, ಆಧ್ಯಾತ್ಮಿಕವಾದದ್ದೇ, ಆದರೆ ಪರಿಪೂರ್ಣ ಅಲ್ಲ. ಯಾರು ಭಗವಂತನನ್ನ ಈ ನಮ್ಮ 7ನೇ ಅಧ್ಯಾಯದಲ್ಲಿ ನಿರೂಪಿಸಿದಂತೆ ಭಗವಂತನ ಬಗ್ಗೆ ಪೂರ್ಣ ತಿಳಿದುಕೊಂಡಿದ್ದಾರೋ, ಭಗವಂತ ದೇವೋತ್ತಮ ಪರಮ ಪುರುಷ, ಒಬ್ಬ ವ್ಯಕ್ತಿ, ಅವನನ್ನ ನಾನು ಭಕ್ತಿ ಸೇವೆಯಲ್ಲಿ ನಾನು ತೊಡಗಿಸಿಕೊಳ್ಬೇಕು, ಅದನ್ನ ತಿಳಿದುಕೊಂಡು ಯಾರು ಅವನನ್ನ ಧ್ಯಾನಿಸ್ತಾರೋ, ನಿರಾಕಾರ ಬ್ರಹ್ಮನಲ್ಲ, ಪರಮಾತ್ಮನಾಗಿ ಅಲ್ಲ, ಭಗವಂತನಾಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಅವಾಗ ಯಾವ ಕಡೆಗೂ ಮನಸ್ಸು ಚಲಿಸೋದಿಲ್ಲ, ಸ್ಥಿರವಾಗಿರ್ತದೆ. ಅಂಥವನು ಖಂಡಿತವಾಗಿಯೂ ನನ್ನಲ್ಲಿ ಬರುವನು. ಡೌಟ್, ನೋ ಡೌಟ್ ಇನ್ ದ್ಯಾಟ್. ಸೊ ಯಾರಾದ್ರೂ ಫಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? ಓದ್ತೀನಿ ಪ್ರಭುಜಿ. ಈ ಶ್ಲೋಕದಲ್ಲಿ ಕೃಷ್ಣನು ಆತನ ಸ್ಮರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಮನುಷ್ಯನ ಕೃಷ್ಣ ಸ್ಮರಣೆಯು ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪುನಶ್ಚೇತನ ಪಡೆಯುತ್ತದೆ. ಈ ಅಭ್ಯಾಸದಿಂದ ಸಂಕೀರ್ತನೆ ಮಾಡುವ ಮತ್ತು ಪರಮ ಪ್ರಭುವಿನ ಶಬ್ದ ಸ್ಪಂದನವನ್ನು ಆಲಿಸುವ ಸಾಧನೆಯಿಂದ ಮನುಷ್ಯನ ಕಿವಿ, ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗಿರುತ್ತವೆ. ಈ ಅನುಭವ ಧ್ಯಾನವನ್ನು ಅಭ್ಯಾಸ ಮಾಡುವುದು ಬಹು ಸುಲಭ. ಪರಮ ಪ್ರಭುವನ್ನು ಮುಟ್ಟಲು ಇದು ನೆರವಾಗುತ್ತದೆ. ಪುರುಷಂ ಎಂದರೆ ಭೋಗಿಸುವವನು. ಜೀವಿಗಳು ಪರಮ ಪ್ರಭುವಿನ ಶಕ್ತಿಯ ಅಲ್ಪಾಂಶಕ್ಕೆ ಸೇರಿದ್ದರೂ ಅವರಿಗೆ ಐಹಿಕ ಕಲ್ಮಶದ ಸೋಂಕಿದೆ. ಭೋಕ್ತಾರರು ತಾವೇ ಎಂದು ಅವರು ಭಾವಿಸುತ್ತಾರೆ, ಆದರೆ ಪರಮ ಭೋಕ್ತಾರರು ಅವರಲ್ಲ. ನಾರಾಯಣ, ವಾಸುದೇವ ಮುಂತಾಗಿ ದೇವೋತ್ತಮ ಪರಮ ಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳಲ್ಲಿ ಮತ್ತು ಸ್ವಾಂಶ ವಿಸ್ತರಣೆಗಳಲ್ಲಿ ಕಟ್ಟಕಡೆಯ ಭೋಕ್ತಾರನು ದೇವೋತ್ತಮ ಪರಮ ಪುರುಷನೇ ಎಂದು ಈ ಶ್ಲೋಕವು ಸ್ಪಷ್ಟವಾಗಿ ಹೇಳುತ್ತದೆ. ಹರೇ ಕೃಷ್ಣ. ಎಸ್, ಸೊ ಕನ್ಫರ್ಮ್ ಆಗಿದೆ. ನಾವು ಏನು ಅಂತಂದ್ರೆ ಭಗವಂತನನ್ನ ಸ್ಮರಣೆ ಮಾಡಬೇಕು. ನಮ್ಮಲ್ಲಿ ನಾವು ಭಗವಂತನ ಅಂಶವಾಗಿದ್ದರೂ ಕೂಡ ನಮ್ಮಲ್ಲಿ ಐಹಿಕ ಸೋಂಕಿನ ಕಾರಣ ನಾವು ಎಂಜಾಯರ್ ಅನ್ನುವ ಒಂದು ಕಲ್ಮಶವಿದೆ. ನಾವು ಧ್ಯಾನಿಸಬೇಕಾದದ್ದು ಆ ದೇವೋತ್ತಮ ಪರಮ ಪುರುಷನನ್ನ. ಸೊ ಕೊನೆ ಶ್ಲೋಕ ಹೇಗೆ ಧ್ಯಾನಿಸಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇದನ್ನ ಹಾಡಬಹುದು, ತಾವು ಇದನ್ನ ಬೈಹಾರ್ಟ್ ಮಾಡ್ಬೇಕು. ಶ್ಲೋಕ: ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇತ್ಯ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಓದಿ ಮಾತಾಜಿ. ಪ್ರಭುಜಿ ಯಾರಾದ್ರೂ? ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಎಸ್ ಎಸ್. ಅನುವಾದ. ಪರಮ ಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನೂ ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಹರೇ ಕೃಷ್ಣ. ಹರಿ ಬಹು. ಹೇಗೆ ಧ್ಯಾನಿಸಬೇಕು ಅಂತ ಅನ್ನೋದು ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣನಾಗಿರುವನು, ಎಲ್ಲವನ್ನು ಪಾಲಿಸುವವನು,
ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು, ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವನು. ಹಾಗೆ ನಾವು ಭಗವಂತನನ್ನ ಧ್ಯಾನಿಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಶ್ಲೋಕ ಆಫ್ ದ ಸೆಕೆಂಡ್ ಸೆಕ್ಷನ್ ಆಫ್ 8th ಚಾಪ್ಟರ್. ಫಸ್ಟ್ ಇದರಲ್ಲಿ ಸೆಕ್ಷನ್ ಎಲ್ಲ ನೋಡಿದೆವು. ಅರ್ಜುನನ ಪ್ರಶ್ನೆ, ಭಗವಂತನ ಉತ್ತರ. ಸೆಕೆಂಡ್ ಸೆಕ್ಷನ್ ನಲ್ಲಿ ಹೇಗೆ ಆ ಒಂದು ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಏನಾದ್ರೂ ಪ್ರಶ್ನೆ ಇದೆನಾ ಇವಾಗ? ಯಾವುದೂ ಪ್ರಶ್ನೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ 2 ಸೆಷನ್ಗಳು ತುಂಬಾ ಇಂಪಾರ್ಟೆಂಟು. ಏನು ಶುದ್ಧ ಭಕ್ತಿ ಅಂದ್ರೆ, ಏನು ಮಿಶ್ರ ಭಕ್ತಿ ಅಂದ್ರೆ. 10ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ 4 ಶ್ಲೋಕಗಳಲ್ಲಿ ಮಿಶ್ರ ಭಕ್ತಿ ಅಂದ್ರೆ ಮಿಕ್ಸ್ಡ್ ಡಿವೋಷನಲ್ ಸರ್ವಿಸ್ ಅಂದ್ರೆ ಏನು. ಇನ್ನು 14ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೆ ಶುದ್ಧ ಭಕ್ತಿ ಅಂದ್ರೆ ಏನು. ವೆರಿ ಕ್ಲಾರಿಫೈಯಿಂಗ್, ವೆರಿ ಇಂಪಾರ್ಟೆಂಟ್ ಶ್ಲೋಕಾಸು. ಇವು ಎರಡನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ತಗೊಳ್ಳೋಣ. ಸಾಧ್ಯ ಆದರೆ 3ನೇ ಒಂದು ಸೆಕ್ಷನ್ ಅನ್ನು ತಗೊಳ್ಳೋಣ. ಅವಾಗ ಲಾಸ್ಟ್ ಸೆಕ್ಷನ್ ವಿತ್ ಕ್ವಶನ್ ಅಂಡ್ ಆನ್ಸರ್, ಅಥವಾ 3ನೇ ದಿವಸ 8ನೇ ಅಧ್ಯಾಯದ 3ನೇ ದಿವಸ. ಇದು ಫಸ್ಟ್ ಡೇ 2 ಸೆಕ್ಷನ್ ಮುಗಿಸಿದೀವಿ. ಸೆಕೆಂಡ್ ಡೇ ಈವನ್ 2, 3 ಏನು ಡೌಟ್ಸ್ ಇಲ್ಲ ಅಂತಂದ್ರೆ 3ನೇ ಸೆಕ್ಷನ್ ಮುಗಿಸಿ ಲಾಸ್ಟ್ ಸೆಕ್ಷನ್ 6 ಸೆಕ್ಷನ್ ಇದ್ದಾವೆ ಇದರಲ್ಲಿ. ಲಾಸ್ಟ್ ಸೆಕ್ಷನ್ ಏನಿದೆ, ವಿ ವಿಲ್ ಕನ್ಕ್ಲೂಡ್ ವಿತ್ 8 ಚಾಪ್ಟರ್ಸ್ ಟೀಚಿಂಗ್ಸ್. ಏನಾದ್ರೂ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ರಲ್ಲಿ ಏನಾದ್ರು ಪ್ರಶ್ನೆ? हरे कृष्णा प्रभु जी. हाँ प्रभु जी, ಹರ್ಗ್ರೀಸ್ ವೇದಾವತಿ ಸೇವಿನಿ ಮಾತಾಜಿ ಅವ್ರ ಪ್ರಭುಜಿ ಅವರು ICU ನಲ್ಲಿ ಇದ್ದಾರೆ ಪ್ರಭುಜಿ. ಸೊ ಅವರಿಗೆ ಇವಾಗ ವೆಂಟಿಲೇಟರ್ ಇಟ್ಟಿದ್ದಾರೆ ಪ್ರಭುಜಿ. ಅಂಡ್ ನೇಸಲ್ ಫೀಡಿಂಗ್ಸ್ ಮಾಡ್ತಾ ಇದ್ದಾರೆ, ಟ್ಯೂಬ್ ಫೀಡಿಂಗ್ಸ್ ಮಾಡ್ತಾ ಇದ್ದಾರೆ ಪ್ರಭುಜಿ ಅವರು. ಹಿ ವಾಸ್ ಚಾಂಟಿಂಗ್ 4 ರೌಂಡ್ಸ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಇದ್ರು. ಭಗವದ್ಗೀತೆ ಭಾಗವತವನ್ನ ಓದ್ತಾ ಇದ್ರು ಪ್ರಭುಜಿ. ಕಂಟಿನ್ಯೂಸ್ ಆಗಿ ಓದ್ತಾ